ನಮ್ಮನ್ನು ಬಹಳ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಒಂದನೇ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಂದೆಯಾದ ದೇವರೇ, ಅಪ್ಪ ಈ ಸಂಜೆ ವೇಳೆಯಲ್ಲಿ ಕರ್ತನೆ ನಮ್ಮೆಲ್ಲರನ್ನು ಕೂಡಿಸಿ ಸತ್ಯವೇದ ವಾಕ್ಯವನ್ನು ಕರ್ತನೆ ತಿಳಿಯಲು ಮತ್ತೆ ಸತ್ಯದಲ್ಲಿ ನಡೆಯಲು ಕರ್ತನೆ ಸಹಾಯವಾಗುವಂತೆ ಕರ್ತನೆ ಅಪ್ಪ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ನಮ್ಮೆಲ್ಲರನ್ನು ಸಹ ಆಶೀರ್ವದಿಸಿ, ಬಂದಿರುವ ಮಕ್ಕಳನ್ನು ಸಹ ಆಶೀರ್ವದಿಸಿ ಸತ್ಯವೇ ವಾಕ್ಯವನ್ನು ತಿಳಿದುಕೊಂಡು ಕರ್ತನೆ ಅದೇ ಪ್ರಕಾರ ನಡೆಯಲು ಸಹ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ವಾಕ್ಯಗಳನ್ನು ಸಹ ಆಶೀರ್ವದಿಸಿ ಮತ್ತೆ ಬಂದಿರೋ ಮಕ್ಕಳನ್ನು ಸಹ ಆಶೀರ್ವದಿಸಿ ನಿನ್ನ ನಾಮ ಮಹಿಮೆಗಾಗಿ ಜೀವಿಸಲು ಸಹಾಯ ಮಾಡಿ ಅಂತ ಕೇಳ್ಕೊತಾ ರಕ್ಷಕನ ಒಡೆಯನಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನ ಎನಿಸಿ ದೇವರ ಸತ್ಯವಾಕ್ಯವನ್ನ ಕೇಳುವಂತ ಅವಕಾಶವನ್ನ ದೇವರು ಇಂದು ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಮಯ, ನಮ್ಮ ಕಾಲ ತುಂಬಾ ಕೊನೆಯ ಅಂತ್ಯ ಸಮಯವಾಗಿರೋದ್ರಿಂದ ದೇವ್ರ ಮಕ್ಕಳು ದೇವ್ರು ಕೊಡುವಂತ ಈ ಸತ್ಯವಾಕ್ಯವನ್ನ, ಈ ಅಂತ್ಯ ದಿನಕ್ಕೆ ಸಂಬಂಧಪಟ್ಟಂತ ಸತ್ಯವಾಕ್ಯವನ್ನ ಗುರುತಿಸ್ಕೊಳ್ಳೋದು ನಮ್ಮೆಲ್ಲರ ಒಂದು ದೊಡ್ಡ ಒಂದು ಕೆಲಸವಾಗಿದೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ನಾವು ನೋಡ್ತಿರುವಂತ 3ನೇ ಸಂಪುಟ, ಇನ್ನು ರಾಜ್ಯ ಬರಲಿ ಅನ್ನುವಂತ 3ನೇ ಸಂಪುಟದಲ್ಲಿ ನಾವು ಇವತ್ತು ಮುಂದುವರೆದಂತ ಭಾಗವನ್ನ ನೋಡಕ್ಕೆ ಹೋಗ್ತಾ ಇದೀವಿ. ಸೊ ಕ್ರಿಸ್ತನ ಪ್ರೀತಿಯ ಸರಿಯೇ, ಲಾಸ್ಟ್ ಟೈಮ್ ನಾವು ಮೋಸ್ಟ್ಲಿ ನಾನು 93 ಪೇಜಲ್ಲಿ ನಿಲ್ಸಿರ್ಬೋದು. ಸೊ ಮುಂದೆ ಕೂಡ ಹೋಗಿಲ್ಲ ಅನ್ಸುತ್ತೆ. ಇವತ್ತು ನಾವು ಅದರ ಮುಂದುವರೆದಂತ ಭಾಗವನ್ನ ನೋಡೋಣ. ಇಲ್ಲಿಗೆ ಎಷ್ಟನೇ ಭಾಗ ನೋಡ್ಬೇಕಾಗಿದೆ ಇವತ್ತು? 52 ಬ್ರದರ್. 52 ಹೋದ್ವಾರ. 53 ಅನ್ಕೋತೀನಿ ಬ್ರದರ್. 53 ಬ್ರದರ್ ಅನ್ಕೊಂಬಾರ್ದು, ಕರೆಕ್ಟ್ ಆಗಿ ನೋಡ್ರಿ. ನಾನು ಮತ್ತೆ ಕನ್ಫ್ಯೂಷನ್ ಆಗ್ಬಿಡ್ತೀನಿ, ಯಾಕಂದ್ರೆ ಪ್ರತಿ ಸರಿ ಅದನ್ನ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಓಕೆ, ಸರಿ. 53ನೇ ಭಾಗ ಅಂತ ನೀವೆಲ್ರು ಹೇಳ್ತಾ ಇದ್ದೀರಾ. ಸೊ ಅಲ್ಲಿಂದ ಏನ್ ನೋಡೋಣ. ಆಕ್ಚುಲಿ ನಾನು ಇಲ್ಲಿ 52 ಭಾಗ ಅಂತಾನೆ ಹಾಕಿದ್ದೀನಿ. ಸೊ ನಾವು 53ನೇ ಭಾಗದಿಂದಲೇ ನೋಡೋಣ. ನಮ್ಮ ಪುಟ ಎಷ್ಟನೇ ಪುಟ ನೋಡ್ಬೇಕಾಗಿದೆ? 93. ಓಕೆ, ಸೊ 93 ಇಂದ ಓದ್ತೀರಾ? 93 ಇಂದ ಎಲ್ಲಿ ನಿಲ್ಸಿದೀವಿ? ಲಾಸ್ಟ್ ಪ್ಯಾರಾ. 94 ಇಂದ ಓದ್ಬೇಕಾಗಿದೆಯಲ್ಲ? ಇಲ್ಲ, 93 ಇಂದ ಎಂಡ್. ಓಕೆ, ಸೊ ಅಲ್ಲಿಂದ ಓದ್ತೀರಾ? ಸರಿ. ಸೊ 93 ಇಂದ ಓದ್ಕೊಂಡು ಓದ್ಲಾ ಬ್ರದರ್? ಓದಿ. ನಮ್ಮ ಕರ್ತನು ತನ್ನ ಪ್ರಥಮ ಆಗಮನದಲ್ಲಿ ಸರಿಯಾದ ಮತ್ತು ಅತ್ಯುತ್ತಮವಾದ ಕ್ರಮವನ್ನು ಅನುಸರಿಸಿದನು. ಆತನು ಪೂರ್ತಿಯಾಗಿ ಹೊಸ ಉಡುಪುಗಳನ್ನು ಹೊಸ ಸರಕುಗಳಿಂದಲೇ ಸಿದ್ಧಪಡಿಸಿದನು ಮತ್ತು ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಿಗೆ ಹಾಕಿದನು. ಅಂದರೆ ಆತನು ನಿಜ ಇಸ್ರಾಯೇಲರನ್ನೇ ಕರೆದನು, ಅಂದರೆ ಪಂಥಕ್ಕೆ ಸೇರಿದವರನ್ನು, ಮತ್ತು ಆಗ ಯುಕ್ತವಾಗಿದ್ದ ಸತ್ಯವನ್ನು ಅವರಿಗೆ ಒಪ್ಪಿಸಿಕೊಟ್ಟನು. ಹಾಗೆ ಈಗಲೂ ಆತನ ಹೆಸರು ಮಾತ್ರದ ಆತ್ಮಿಕ ಇಸ್ರಾಯೇಲರಿಂದ ಸತ್ಯದ ಹಸಿವಿದ್ದವರನ್ನು ಮಾತ್ರವೇ ಕರೆಯುತ್ತಿದ್ದಾನೆ. ಅವರು ಕರ್ತನ ಸ್ವಂತ ವಿಧದಲ್ಲಿ ಸತ್ಯವನ್ನು ಒಪ್ಪಿಕೊಳ್ಳುವಂತೆ ಮತ್ತು ಆತನೊಂದಿಗೆ ಆತನ ಯೋಜನೆಯಲ್ಲಿ ಹೃತ್ಪೂರ್ವಕವಾಗಿ ಸಹಕರಿಸುವಂತೆ ಮಾಡುತ್ತದೆ. ಏನಾದರೂ ಆಗಲಿ ಮತ್ತು ಎಷ್ಟೇ ಹಳೆಯ ಬುದ್ಧಿಗಳು ಹತ್ತಿರದಲ್ಲಿ ಹಾದು ಹೋದರೂ ಮತ್ತು ಅವುಗಳನ್ನು ತುಂಬಿಸಿಕೊಳ್ಳಲು ಅನರ್ಹವೆಂದು ತಿಳಿಸಲ್ಪಟ್ಟಿದೆ. ಇನ್ನೂ ಹೆಚ್ಚಾಗಿ ಹರ್ಷಿಸಿರಿ, ನೀವುಗಳು ನಿಮ್ಮನ್ನು ಪರೀಕ್ಷಿಸಿದ ಪ್ರಸ್ತುತ ಸತ್ಯವೆಂಬ ಈ ಹೊಸ ದ್ರಾಕ್ಷಾರಸವನ್ನು ಹೊಂದಿಕೊಳ್ಳಲು
ಯೋಗ್ಯರನ್ನಾಗಿ ಎಣಿಸಿರುವುದಕ್ಕಾಗಿ ಸಂತೋಷ ಪಡಿರಿ ಮತ್ತು ಆದಷ್ಟು ಬೇಗನೆ ಅದು ರುಜುವಾತಾದ ಕೂಡಲೇ ಅದನ್ನು ಸ್ವೀಕರಿಸಿರಿ ಮತ್ತು ಸಂತೋಷದಿಂದಲೇ ಅದರಲ್ಲಿ ಕಾರ್ಯನಿರತರಾಗಿರಿ ಎಂಬುದು. ಓಕೆ, ಒಂದೊಂದು ನಿಮಿಷ. ಓಕೆ, ಕರೆಕ್ಟ್ ಅಲ್ವಾ? ಸೊ ಕೊನೆ ಪ್ರೇಯರ್ ಇಂದ ಓದ್ಕೊಂಡಿದ್ದೀರಾ? ಓಕೆ, ಕರೆಕ್ಟ್. ಓಕೆ, ಸೊ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತಿನ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಕೊನೆಯದಾಗಿ ನಾವು ನೋಡಿದಂತ ಆ 2 ಭಾಗಗಳನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಯಾವನಪ್ಪ ಅಂದ್ರೆ ಒಂದು ಹೊಸ ಒಂದು ದ್ರಾಕ್ಷರಸವನ್ನ ಒಂದು ಅಂದ್ರೆ ಹಳೆ ಒಂದು ಬಟ್ಟೆಯನ್ನ ಏನ್ ಮಾಡ್ಬೋದು, ಯಾವ ಬಟ್ಟೆಯಲ್ಲಿ ಹಾಕಕ್ಕಾಗಲ್ಲ, ಹಳೆ ಬಟ್ಟೆಯಲ್ಲಿ ಹಾಕಕ್ಕಾಗಲ್ಲ ಅಲ್ವಾ? ಆ ತೇಪೆ ಬಗ್ಗೆ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಹೊಸ ದ್ರಾಕ್ಷರಸವನ್ನ ಹಳೆ ಬುದ್ದಲಿಯಲ್ಲಿ ಇಡಕ್ಕಾಗಲ್ಲ. ಈ ಒಂದು 2 ವಿಷಯಗಳನ್ನ ಕುರಿತಾಗ ನಾವೇನ್ ಮಾಡಿದ್ವಿ ಲಾಸ್ಟ್ ಟೈಮ್, ಅದನ್ನ ಸ್ಟಡಿ ಮಾಡ್ಕೊಂಡ್ ಬಂದ್ವಿ. ಈಗ ಈ ಒಂದು ವಿಷಯ ನಾವು ಲಾಸ್ಟ್ ಟೈಮ್ ಸ್ಟಡಿ ಮಾಡಿದ ಪ್ರಕಾರವಾಗಿ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ, ಅದು ಯಹೂದ್ಯರ ಕಾಲಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ರು ಆಗ. ಆದ್ರೆ ನಾವು ನೋಡ್ತಿರುವಂತ ವಿಷಯ ಸುಗ್ಗಿಯ ಕಾರ್ಯ ಅನ್ನುವಂತ ಈ ಟಾಪಿಕ್ ಅಲ್ಲಿ ಸಭೆಯ ಅಂತ್ಯಕಾಲದಲ್ಲಿರುವಂತ ವಿಷಯವನ್ನು ನೋಡ್ತಾ ಇದ್ರು. ಹೀಗೆ ನಮ್ಮ ಕರ್ತನು ಮೊದಲನೇ ಒಂದು ಬರುವಿಕೆಯಲ್ಲಿ ಆ ಒಂದು ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿದಾರೆ ಅಂತ ವಿಷಯವನ್ನ ನೋಡ್ತೀವಿ. ಯಾವ ರೀತಿ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಏನ್ ಮಾಡಿಲ್ಲ ಅಂದ್ರೆ, ಈ ಒಂದು ಹೊಸ ದ್ರಾಕ್ಷರಸವನ್ನ ಅಂದ್ರೆ ಕ್ರಿಸ್ತನ ನೂತನ ಬೋಧನೆಯನ್ನ ಏನ್ ಮಾಡಿಲ್ಲ ಅಂದ್ರೆ ಹಳೆ ಬುದ್ಧಿಯಲ್ಲಿ ಇಡಕ್ಕೆ ಪ್ರಯತ್ನ ಪಡಿಲ್ಲ. ಅಂದ್ರೆ ಸದುಸೇರು ಪರಿಸೇರು ಇವರೆಲ್ಲ ಇದಾರೆ. ಇವರೆಲ್ಲರೂ ಹೇಗಿದಾರೆ ಅಂದ್ರೆ ವೇಷಕ್ಕೆ, ಅಂದ್ರೆ ಆ ಒಂದು ಬೋಧನೆಯನ್ನ ಕೇಳ್ತಾ ಇದಾರೆ, ಆದ್ರೆ ಹೃದಯದಲ್ಲಿ ನಿಜವಾಗ್ಲೂ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ರ, ದೇವರ ಒಂದು ಸತ್ಯಕ್ಕೆ ಕಿವಿಗೊಡೋರಾಗಿದ್ದ ಅಂತ ನೋಡಿದ್ರೆ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ಬೇಕಾದ್ರೆ ಕಪಟಿಗಳು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರ ಮಧ್ಯದಲ್ಲಿ ಇದ್ದಂತಹ ಜನರು ಕೆಲವರು ಇದ್ರು, ಯಾರಂದ್ರೆ ನಿಜವಾದ ಇಸ್ರೇಲಿಯರು ಅಲ್ವಾ? ಸೊ ನಿಜವಾದ ಇಸ್ರೇಲಿಯರ್ ಮಾತ್ರ ಕರಿಬೇಕು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉಪಯೋಗ ಮಾಡಿದಂತ ಒಂದು ವಿಧಾನ ಏನು, ಯಾವ ವಿಧಾನದಲ್ಲಿ ಅದನ್ನ ಕರೆದ್ರು ಅಂತ ನೋಡಿದಾಗ, ನಿಜವಾಗ್ಲೂ ಇರುವಂತಹ ದ್ರಾಕ್ಷರಸವನ್ನ ಯಾರು ಕುಡಿಯಕ್ಕೆ ಯೋಗ್ಯರಾಗಿದ್ರು, ಅಂದ್ರೆ ನಿಜವಾದ ಕ್ರಿಸ್ತನ ಬೋಧನೆ ಅಂಗೀಕರಿಸಕ್ಕೆ ಯಾರು ಯೋಗ್ಯರಾಗಿದ್ರೋ ಅವರಿಗೆ ಅವರ ಹೃದಯದಲ್ಲಿ ಆ ವಾಕ್ಯ ತುಂಬಿತು ಅಲ್ವಾ? ಅವರು ತಮ್ಮ ಬುದ್ಧಲಿಗಳೇ ಅದನ್ನ ಸ್ವೀಕರಿಸಕ್ಕೆ ಸಿದ್ಧವಾದ್ರು. ಆದ್ರೆ ಕೆಲವರು ಅದನ್ನ ಸ್ವೀಕರಿಸಕ್ಕೆ ಸಿದ್ಧವಾಗ್ಲಿಲ್ಲ. ಹಾಗಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಲವಂತದಿಂದಾಗ್ಲಿ ಅವ್ರನ್ನ ಬೈ ಫೋರ್ಸ್ ಆಗಿ ತಗೊಳ್ಬೇಕಂತ ಯಾವಾಗ್ಲೂ ಕೂಡ ಏನ್ ಮಾಡಿಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಇಷ್ಟಪಡಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬೇಕಾಗಿದ್ದ ವಿಷಯ ಏನಪ್ಪಾ ಅಂದ್ರೆ, ಮನಪೂರ್ವಕವಾಗಿ ಯಾರು ಸತ್ಯದ ಒಂದು ಹಸಿವಿಡ್ತಾರೋ, ಆ ಸತ್ಯಕ್ಕೋಸ್ಕರ ಆತುರಿತಾ ಇರ್ತಾರೋ, ಅವ್ರು ಮಾತ್ರ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕನ್ನೋದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖ್ಯವಾದ ಉದ್ದೇಶವಾಗಿತ್ತು. ನಾವು ನೋಡ್ಬೋದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತಾಡ್ಬೇಕಾದ್ರೆ ಅನೇಕ ಸಾಮ್ಯಗಳನ್ನ ಅನೇಕ ರೀತಿಯಲ್ಲಿ ಮಾತಾಡ್ಬೇಕಾದ್ರೆ ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ, ಅನೇಕರು ಏನ್ ಮಾಡ್ತಾರೆ, ಆತನ ಬಿಟ್ಟು ಹೊರಟೋಗ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಆತನ ಬೋಧನೆಗಳನ್ನ ಸಗಿಸ್ಕೊಳಕ್ ಆಗಲ್ಲ, ಯಾಕಂದ್ರೆ ಅವ್ರು ಕಲ್ತಿರೋಂಥ ವಿಷಯನ ಬಿಡಕ್ಕಾಗಲ್ಲ. ಆದ್ರಿಂದ ನೂತನ ವಿಷಯನ ಅಂಗೀಕರಿಸಕ್ಕೆ ಆಗಲ್ಲ. ಹಾಗೆ ಅವರು ನೂತನ ಒಂದು ವಿಷಯ ಅಂತ ಹೇಳಿದ್ರೆ, ನೂತನ ದ್ರಾಕ್ಷರಸವನ್ನು ಕುಡಿಬೇಕಾದ್ರೆ ಹಳೆ ಒಂದು ಬುದ್ದಲಿ ಆಗ್ದೆ ಹೊಸ ಬುದ್ದಲಿ ಆಗ್ಬೇಕು. ಹೊಸ ಬುದ್ದಲಿ ಅಂದ್ರೆ ಏನಪ್ಪಾ ಅಂದ್ರೆ, ತಮ್ಮ ಹೃದಯವನ್ನ ಶುದ್ಧ ಮಾಡ್ಕೊಂಡು ದೇವ್ರ ಹತ್ರ ಎಂಟಿ ವೆಸಲ್ಸ್ ಆಗಿ, ಅಂದ್ರೆ ಸಂಪೂರ್ಣ ತಮ್ಮನ್ನು ಒಪ್ಪಿಸ್ಕೊಟ್ಟು ಕ್ರಿಸ್ತನ ಒಂದು ಮಾತುಗಳನ್ನ ಕೇಳಕ್ಕೆ ಅವ್ರು ಸಿದ್ಧರಾಗಿರ್ಬೇಕು. ಆದ್ರೆ ಆ ರೀತಿಯಾಗಿ ತುಂಬಾ ಜನ ಏನ್ ಮಾಡಿಲ್ಲ, ಇರ್ತಾ ಇರ್ಲಿಲ್ಲ. ಅವ್ರಿಗೆ ಆ ಬೋಧನೆಗಳನ್ನ ಆ ಒಂದು ವಿಷಯವನ್ನ ಏನ್ ಮಾಡಿದಾರೆ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ಇಷ್ಟ ಇಲ್ಲ, ಅದನ್ನ ರಿಜೆಕ್ಟ್ ಮಾಡಕ್ಕೆ, ಹಳೆ ಬೋಧನೆಗಳನ್ನ ರಿಜೆಕ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ಅಂದ್ರೆ ಕೆಲವ್ರಿಗಂತೂ ಆ ಒಂದು ಅವಕಾಶ ಸಿಕ್ತು. ಅವ್ರು ಯಾರಪ್ಪ ಅಂದ್ರೆ ಹೊಸ ಬುದ್ದಲಿಗಳು. ಆ ಹೊಸ ಬುದ್ದಲಿ ಅಂತ ಯಾರಿಗ ಅವಕಾಶ ಸಿಕ್ತೋ ಆ ದ್ರಾಕ್ಷರಸವನ್ನು ಕುಡಿಯಕ್ಕೆ ತಗೊಳಕ್ಕೆ ಖಂಡಿತವಾಗ್ಲೂ ದೇವರಲ್ಲಿ ಒಂದು ಕೃತಜ್ಞತಾ ಭಾವನೆ ನಮ್ಮೆಲ್ರಿಗೂ ಕಾಣಿಸಲ್ಪಡ್ಬೇಕು. ಏನಪ್ಪಾ ಅಂದ್ರೆ ಯಾರಿಗೂ ಸಿಗದೇ ಇರುವಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಕ್ರಿಸ್ತನ ಪ್ರೀತಿಯ. ಈ ಒಂದು ಬೋಧನೆ ಅಂತ ತಗೊಂಡಾಗ ನೋಡ್ರಿ, ಇದೊಂದು ಸಾಧಾರಣ ವಿಷಯ ಅಲ್ಲ. ನಾವು ಯಾವ ರೀತಿ ತಗೊಳ್ಬಹುದು ಅಂದ್ರೆ, ಇವತ್ತು ನಾವು ಸತ್ಯವನ್ನ ಕಲಿತಾ ಇದೀವಿ ನೋಡ್ರಿ. ಇವತ್ತು ನಮ್ ಬೇಸಿಕ್ ಕ್ಲಾಸ್ ಹೇಳಿಕೊಟ್ಟವ್ರು ಇರ್ಬೋದು, ಇಲ್ಲಿವರೆಗೂ ನಾವು ಕಲ್ತಿರೋಂಥ ಸತ್ಯ ಇರ್ಬೋದು. ಈ ಸತ್ಯವೆಲ್ಲ ಒಂದು ಗುರಿನ ಮುಟ್ಟಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದೆ. ಆ ಗುರಿ ಏನನ್ಬಿಟ್ಟು ಈ ಲೋಕದ ಜನರಿಗೆ ಯಾರಿಗೂ ಗೊತ್ತಿಲ್ಲ. ದೇವ್ರ ಮಕ್ಕಳು ನಮ್ಗೆ ಅಲ್ಪ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇದೆ ಅಷ್ಟೇ. ಆದ್ರೆ ಸಂಪೂರ್ಣವಾಗಿ ಅಲ್ಲಿ ಮುಟ್ಟದಾಗ್ಲೇ ಅದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಅದರ ಒಂದು ಸಂಪೂರ್ಣ ಮಾಹಿತಿ ನಮ್ಗಿಲ್ಲ. ಬದಲಾಗಿ ನಾವು ನಂಬಿಕೆಯಿಂದಲೇ ಮುಂದುವರಿತಾ ಇದೀವಿ. ನಂಬಿಕೆಯಿಂದಲೇ ಅಂತ ಹೇಳಿದಾಗ
ಅಲ್ಲಿ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಇವತ್ತು ನಾವು ಈ ರೀತಿ ಇದೀವಿ, ಆದ್ರೆ ಆತನನ್ನ ದರ್ಶನ ಮಾಡಿದಾಗ, ಆತನನ್ನ ನಾವು ನೋಡಿದಾಗ ಆತನ ರೀತಿಯಲ್ಲಿ ಇರ್ತೀವಿ. ಬಟ್ ಅವಾಗ ಯಾವ ರೀತಿ ಇರ್ತೀರ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಂತ ಒಂದು ದೊಡ್ಡ ಒಂದು ಅವಕಾಶ ಅಂದ್ರೆ ಸತ್ಯವೇದ ವಾಕ್ಯಗಳ ಪ್ರಕಾರ ಏನಪ್ಪಾ ಅಂದ್ರೆ ಅಮರತ್ವವುಳ್ಳ ಜೀವ, ಇಲ್ಲವೇ ಕ್ರಿಸ್ತನ ಸಾರೂಪ್ಯ, ದೇವರ ಒಂದು ಸನ್ನಿಧಿಗೆ ನಾವು ಹೋಗಿ ಸೇರುವಂತ ಒಂದು ಅವಕಾಶವನ್ನ ಪಡ್ಕೊಂಡಿದ್ದೀವಿ. ಈ ಸತ್ಯ, ಈ ದ್ರಾಕ್ಷರಸ ನಮ್ಮ ಹೃದಯದಲ್ಲಿ ಹೋದಾಗ, ಸತ್ಯ ಹೋದಾಗ ನಮ್ಗೆ ಎಷ್ಟು ಸಂತೋಷ ಕೊಡ್ತು ಅಂದ್ರೆ, ಆ ದ್ರಾಕ್ಷರಸ ಕುಡಿಯಕ್ಕೆ ಅಷ್ಟು ಸಂತೋಷ ಆಯ್ತು. ಸಂತೋಷ ಆಯ್ತಾ? ಈಗ ದ್ರಾಕ್ಷರಸ ನಿಜವಾದ ಒಂದು ವೈನ್ ಕುಡಿಯಕ್ಕೆ ತುಂಬಾ ಜನ ಸಂತೋಷ ಆಗುತ್ತೆ, ಆದ್ರೆ ಸತ್ಯ ಬೋಧನೆ ಕೇಳಕ್ಕೆ ಸಂತೋಷ ಆಗಲ್ಲ. ಅಂದ್ರೆ ದೇವ್ರ ಮಕ್ಳಿಗೆ ವೈನ್ಗಿಂತ ಹೆಚ್ಚಾಗಿ, ಮಾಂಸಿಕವಾದಂತ ದ್ರಾಕ್ಷರಸಕ್ಕಿಂತ ಹೆಚ್ಚಾಗಿ ಆತ್ಮಿಕವಾದಂತ ಸತ್ಯ ದ್ರಾಕ್ಷರಸನ ಕುಡಿಯೋದು ತುಂಬಾನೇ ಇಷ್ಟ ಅಲ್ವಾ? ಎಷ್ಟು ಜನ ಇವತ್ತು ಆ ದಾಹವಾಗಿದ್ದಾರೆ, ಅದನ್ನ ಕುಡಿಯೋದ್ರಲ್ಲಿ ಎಷ್ಟು ಜನ ಸಂತೋಷ ಉಳ್ಳವರಾಗಿದ್ದಾರೆ. ನಾವೆಲ್ಲ ಆ ಸತ್ಯವನ್ನ ಎಷ್ಟು ಮಟ್ಟಿಗೆ ಸ್ವೀಕಾರ ಮಾಡ್ಕೊಂಡಿದೀವಿ ಅಲ್ವಾ? ಸರಿ, ಇಲ್ಲಿ ಮಾತಾಡುವಂತ ಒಂದು ಟಾಪಿಕ್ ಇದೆ ನೋಡಿ. ಇಲ್ಲಿ ನಾವೇನೋ ಥರ್ಡ್ ವ್ಯಾಲಿ ಮಾತಾಡ್ತಾ ಇದ್ವಿ. ಇದು ದೇವರ ಒಂದು ತಿಳಿಸಲ್ಪಟ್ಟಿರೋ ಒಂದು ಸತ್ಯದಲ್ಲಿ ಅಲ್ಪವಾದಂತ ವಿಷಯ ಇದೆಲ್ಲ. ಬಟ್ ಇದನ್ನು ಕೂಡ ನೋಡಿದ್ರೆ ಎಷ್ಟು ಆಳವಾಗಿರುವಂತ ವಿಷಯಗಳನ್ನ ನೋಡ್ಬೋದು. ಎಷ್ಟು ಕ್ಲಿಯರ್ ಆಗಿ ನಮ್ಗೆ ಅರ್ಥವಾಗೋ ರೀತಿಯಲ್ಲಿ ಇದನ್ನ ದೇವ್ರು ನಮ್ಗೆ ತಿಳಿಯಪಡಿಸ್ತಾ ಇದ್ದಾರೆ. ಇದು ಏನೂ ಇಲ್ಲ, ದೇವರ ಇರುವಂತ ಒಂದು ಈಗಿನ ಕಾಲದಲ್ಲಿ ದೇವರು ಪ್ರಕಟಣೆ ಮಾಡುವಂತ ಸತ್ಯವನ್ನ ಕಂಪೇರ್ ಮಾಡಿದ್ರೆ ಇವತ್ ನಾವು ಕೇಳ್ತಿರುವಂತದ್ದು ಏನೂ ಇಲ್ಲ. ಅಷ್ಟರ ಮಟ್ಟಿಗೆ ದೇವರ ಸತ್ಯ ಭಂಡಾರವಿದೆ, ದ್ರಾಕ್ಷರಸ ನಮಗೋಸ್ಕರ ಸಿದ್ಧ ಮಾಡಲ್ಪಟ್ಟಿದೆ. ಅದರಿಂದ ನಾವೇನಾಗೋಣ, ಸಂತೋಷ ಪಡೋಣ. ಆ ಒಂದು ಅರ್ಹರಾಗುವಂತ ಒಂದು ಕೂಟದಲ್ಲಿ ನಾವು ಕೂಡ ಒಬ್ರಿದ್ದೀವಿ. ನಾವು ಕೂಡ ದೇವ್ರು ನಮ್ಮನ್ನು ಕೂಡ ಏನ್ ಮಾಡಿದ್ದಾರೆ, ಆ ಹೊಸ ದ್ರಾಕ್ಷರಸವನ್ನ, ಹೊಸ ಬುದ್ಧಲಿಯಾದಂತ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡಾಗ ತುಂಬಾ ಸಂತೋಷವಾಗುತ್ತೆ. ನಿಜವಾದಂತ ಒಂದು ವಿಷಯ ಅಲ್ವಾ? ಮುಂದುವರ್ಸೋಣ ಹಾಗೆ. ಓದ್ರಿ. ಯಾರ್ಯಾರು ಆತನ ಪ್ರಥಮ ಆಗಮನದಲ್ಲಿ ಪ್ರಮುಖ ಭಿನ್ನವರ್ಗಾವಲಂಬಿಗಳನ್ನು ಅನುಸರಿಸಿದರೋ, ಅವರ ಅಭಿಪ್ರಾಯವನ್ನು ಕಲಿಯಲು ಕಾದಿದ್ದಾರೋ, ಮತ್ತು ಯಾವ ಶಾಸ್ತ್ರಿಗಳಾಗಲಿ ಅಥವಾ ಫರಿಸಾಯರುಗಳಾಗಲಿ ಆತನನ್ನು ನಂಬಿದರೋ ಎಂದು ವಿಚಾರಿಸಿದರೋ, ಅವರು ಸತ್ಯವನ್ನು ಹೊಂದಿಕೊಳ್ಳಲಿಲ್ಲ. ಏಕೆಂದರೆ ಅವರುಗಳು ಮನುಷ್ಯರ ಅನುಯಾಯಿಗಳಾಗಿದ್ದಾರೆ ಹೊರತು ದೇವರ ಅನುಯಾಯಿಗಳಾಗಿರಲಿಲ್ಲ. ಏಕೆಂದರೆ ಪ್ರಮುಖ ಭಿನ್ನವರ್ಗಾವಲಂಬಿಗಳು ಆಗ ಕ್ರಿಸ್ತನ ಬೋಧನೆಗಳನ್ನು ಒಪ್ಪಿಕೊಳ್ಳಲಿಲ್ಲ. ಆ ವರ್ಗದವರು ಯಾವಾಗಲೂ ಇರುತ್ತಾರೆ, ಈಗಲೂ ಇದ್ದಾರೆ. ಕುರುಡರುಗಳ ಅತ್ಯಂತ ಕುರುಡ ನಾಯಕರುಗಳಾಗಿದ್ದಾರೆ. ಸತ್ಯವನ್ನು ಸ್ವೀಕರಿಸಿ ಆಶೀರ್ವಾದ ಪಡೆದುಕೊಳ್ಳುವ ಬದಲಾಗಿ ಅವರುಗಳು ಶೋಧನೆಯ ಸಮಯದಲ್ಲಿ ಬಿದ್ದು ಹೋಗುತ್ತಾರೆ. ಹಳೆಯ ವಸ್ತ್ರಗಳು ಮತ್ತು ಹಳೆಯ ಬುದ್ದಲಿಗಳು ಸ್ಥಿತಿ ಮೀರಿದವುಗಳಾಗಿದ್ದು ಮುಂದಿನ ಉಪಯೋಗಕ್ಕೆ ಅಯೋಗ್ಯವಾಗಿವೆ. ಓಕೆ ನೋಡಿ, ಕ್ರಿಸ್ತನ ಪಿತೇಸರಸರಿನೇ ಈ ಒಂದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಮೊದಲನೇ ಬರುವಿಕೆಯಲ್ಲಿ ಕೆಲವೊಂದು ಪಿಕ್ಚರ್ ನಾವು ನೋಡ್ತೀವಿ. ಆ ಒಂದು ಪಿಕ್ಚರ್ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಆತನ ಒಂದು ನಾವು ಗಾಸ್ಪಲ್ ನ ಓದಿದಾಗ, ಸುವಾರ್ಥ ಪುಸ್ತಕನ ಓದಿದಾಗ, ಕರ್ತನಾದ ಯೇಸು ಕ್ರಿಸ್ತನ ಒಬ್ರು ಇದಾರೆ, ಇನ್ನೊಂದ್ ಕಡೆ ಸದುಸೇರು ಪರಿಸರ ಅಂತ ಒಂದು ಟೀಮ್ ಇದೆ, ಇನ್ನೊಂದ್ ಕಡೆ ಪಾಪಿಗಳು ಇದಾರೆ, ಇನ್ನೊಂದ್ ಕಡೆ ಈ ಒಂದು ಟ್ಯಾಕ್ಸ್ ಕಲೆಕ್ಟರ್ ಇದಾರೆ, ರೋಮನ್ಸ್ ಜನ ಇದಾರೆ. ಹೀಗೆ ವಿಭಿನ್ನವಾದ ಜನರುಗಳನ್ನ ನಾವು ನೋಡ್ಬೋದು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆ ಎಲ್ಲೆಲ್ಲ ಮುಂದುವರಿತಾ ಇತ್ತು, ಅಲ್ಲಿ ಆ ಶಾಸ್ತ್ರಿಗಳು, ಪರಿಸೇಯರು, ಸದುಸೇಯರು ನಾವು ನೋಡ್ಬೋದು. ಬಟ್ ಇವರ ಒಂದು ಸಿಸ್ಟಮ್ ಯಾವ ರೀತಿ ಇತ್ತು ಅಂದ್ರೆ, ತಮಗಿಂತ ಶ್ರೇಷ್ಠರಾದವ್ರು ಯಾರು ಬರಕ್ಕಾಗಲ್ಲ, ನಮಗಿಂತ ಬುದ್ಧಿವಂತರು ಯಾರು ಬರಲ್ಲ. ಹಾಗೇನೋ ಯಾರ ಬಂದ್ರೆ ಅವ್ರು ನಮ್ಮ ಮಾತನ್ನ ಕೆಲವರಾಗಿರ್ಬೇಕು, ನಮ್ಮಲ್ಲಿ ಒಬ್ರೇ ಇರ್ಬೇಕು, ನಮ್ಮನ್ನ ಬಿಟ್ಟು ಬೇರೆ ಯಾರು ಬರಂಗೆ ಸಾಧ್ಯತೆನೇ ಇಲ್ಲ. ಈ ಭಾವನೆನೇ ಹಿಂಗೆ ಇತ್ತು ಅವ್ರಿಗೆ ಅಲ್ವಾ? ಯಾಕಂದ್ರೆ ಸದುಸೇರ ಪರಿಸರ ಮಟ್ಟಿಗೆ, ಶಾಸ್ತ್ರಿಗಳ ಮಟ್ಟಿಗೆ ಏನಪ್ಪಾ ಅಂದ್ರೆ, ನಾವು ಸತ್ಯವೇದ ಪಂಡಿತರು, ಸತ್ಯವೇದ ವಾಕ್ಯಗಳನ್ನ ನಾವು ಅರ್ದು ಕುಡಿದು ಬಿಟ್ಟಿದ್ವಿ, ನಮ್ಗೆ ಗೊತ್ತಿಲ್ದಿರೋಂಥ ವಿಷಯ ಯಾರಿಗೂ ಗೊತ್ತಿಲ್ಲ ಅನ್ನುವಂಥ ಭಾವನೆಗಳು ಅವ್ರ ಮನಸ್ಸಲ್ಲಿ ಬೇರೂರಿತ್ತು. ಅವರ ಹೆಮ್ಮೆಯ ಒಂದು ಭಾವನೆ ಇರ್ಬೋದು, ಇಲ್ಲವೇ ಆ ಸತ್ಯದಲ್ಲಿ ಒಂದೇನನ್ಬೋದು, ಬೇರೆ ಬೇರೆ ದೇವರ ಒಂದು ಉದ್ದೇಶಗಳಿಗೆ ವಿರುದ್ಧವಾಗಿಯೇ ಅವರ ಭಾವನೆಗಳು ಬೆಳೆದು ನಿಂತಿತ್ತು. ಆ ಒಂದು ಪರಿಸ್ಥಿತಿ ಯೇಸು ಕ್ರಿಸ್ತನ ಬೋಧನೆ ಅವರ ಮುಂದೆ ಹೋಗಿ ಆ ಬೋಧನೆ ನಿಂತ್ಕೊಂಡಾಗ, ಇಲ್ಲವೇ ಅವರ ಕಿವಿಗೆ ಆ ಸತ್ಯ ಕೇಳಿದಾಗ ಅವರು ಅದನ್ನ ಅಂಗೀಕರಿಸುವಂತ ಭಾವನೆಯಲ್ಲಿ ಇದ್ರ ಅಂತ ನೋಡಿದ್ರೆ ಖಂಡಿತ ಇಲ್ಲ ಕ್ರಿಸ್ತನ ಪಿತೇಸರಸರು. ಯಾಕೆಂದ್ರೆ ಅವರ ಮನಸ್ಸು ಅಷ್ಟರ ಮಟ್ಟಿಗೆ ದೇವರ ಯೋಜನೆಗಳಿಗೆ ಹೊಂದಿಕೊಳ್ಳದ ರೀತಿಯಲ್ಲಿ ದೂರವಾಗಿತ್ತು. ಯಾವ ರೀತಿ ದೂರವಾಗಿತ್ತು ಅಂದ್ರೆ,
ಅದು ದೇವರ ಬೋಧನೆಗಳಿಂದ ದೂರವಾಗಿರಲಿಲ್ಲ, ಬದಲಾಗಿ ಮನುಷ್ಯರ ಬೋಧನೆಗಳೇ ಅವರ ಹೃದಯದಲ್ಲಿ ತುಂಬಾ ತುಂಬಿಕೊಂಡಿತ್ತು. ಮನುಷ್ಯರಿಂದ ಆದಂತ ಬೋಧನೆ. ನಾನು ಲಾಸ್ಟ್ ಟೈಮ್ ಕೂಡ ನಾವು ಕೆಲವೊಂದು ಪಾಯಿಂಟ್ ನೆಲ್ಲ ಹೇಳ್ದೆ, ನಿಮ್ಗೆ ನೆನಪಿರ್ಬೇಕು ಅಲ್ವಾ? ಏನ್ ಮಾಡೋದು, ನಾವು ದಶಮ ಭಾಗ ಇದು ತಂದೆ ತಾಯಿನ ಸನ್ಮಾನಿಸ್ಬೇಕು, ಬದಲಾಗಿ ಏನ್ ಮಾಡೋದು, ಅವ್ರಿಗೆ ಕೊಡ್ಬೇಕಂತ ಒಂದು ಹಣವನ್ನ ಕೊಟ್ಬಿಟ್ರೆ, ಕಾಣಿಕೆಯಲ್ಲಿ ಹಾಕ್ಬಿಟ್ರೆ ಸಾಕು, ಅದು ತೀರ್ತು ಅನ್ನೋಂತ ಭಾವನೆ ಇರ್ಬೋದು. ಕೈಗಳನ್ನ ಶುದ್ಧವಾಗಿ ತೊಳೆಯುವಂತ ಭಾವನೆಗಳಿರ್ಬೋದು. ಮತ್ತೆ ದಶಮ ಭಾಗವನ್ನ ಕರೆಕ್ಟ್ ಆಗಿ ನಾವು ಕೊಡ್ಬೇಕಾದ್ರೆ ಸಾಸಿವೆ ಅಂತದೆಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದೀವಿ ಅನ್ನೋ ಭಾವನೆ. ಇದೆಲ್ಲ ಏನಪ್ಪಾ ಅಂದ್ರೆ ಮನುಷ್ಯರಿಂದ ಬಂದಂತ ಬೋಧನೆ. ಈ ಬೋಧನೆಗಳಿಗೆ ಅವ್ರು ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ರಂದ್ರೆ ಆ ಬೋಧನೆಗಳನ್ನ ಅವನ್ನ ಬಿಡಿಸೋದೇ ತುಂಬಾ ಕಷ್ಟವಾಗಿತ್ತು. ಬಿಡಿಸೋದು ಒಂದ್ ಕಡೆ ಇದ್ರು ಕೂಡ ಬಿಟ್ಟು ನಮ್ ಕೈಯಲ್ಲಿ ಬಾಳಕ್ಕಾಗಲ್ಲ, ನಾವು ಇದೇ ಸಿಸ್ಟಮ್ ಅಲ್ಲೇ ಇರ್ತೀವಿ, ಇದು ನಮ್ ಕೈಯಲ್ಲಿ ಬಿಟ್ಟು ಬರಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಅವರು ಆ ಒಂದು ಇದ್ರಲ್ಲಿ ಬೆಳೆದು ಬಿಟ್ಟಿದ್ರು. ಅದನ್ನ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಜನರನ್ನ ಕ್ರಿಸ್ತನ ಬೋಧನೆ ಕಡೆ ಕರ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಿತ್ತು. ಈ ಹೊಸ ದ್ರಾಕ್ಷರಸ ಅವ್ರಿಗೆ ಏನನ್ಬೋದು, ಒಳ್ಳೆ ಒಂದು ಪಾನೀಯವಾಗಿರ್ಲಿಲ್ಲ, ಅಂದ್ರೆ ಕುಡಿಯಕ್ಕೆ ಯೋಗ್ಯವಾಗಿ ರೀತಿಯಲ್ಲಿ ಅವ್ರಿಗೆ ಇರ್ಲಿಲ್ಲ. ದ್ರಾಕ್ಷರಸ ಹೊಸದಾಗಿದೆ, ಚೆನ್ನಾಗಿದೆ, ಆದ್ರೆ ಅವ್ರಿಗೆ ಇಷ್ಟ ಬಯಲ ರೀತಿಯಲ್ಲಿ ಇದೆ. ಅದಕ್ಕೆ ಈ ಇದ್ರಲ್ಲಿ ಬ್ರದರ್ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾರೆ ಅಂದ್ರೆ, ನೋಡ್ರಿ ಅವರು ಕುರುಡರು, ಅವರೆಲ್ಲ ಏನಾಗಿದ್ರು ಅಂದ್ರೆ ಕುರುಡ ನಾಯಕರಾಗಿದ್ರು ಅಂತ ಹೇಳ್ತಾರೆ. ಈ ಕುರುಡ ನಾಯಕರಂದ್ರೆ ಏನ್ ಅರ್ಥ? ಕುರುಡ ನಾಯಕರು ಅಂದ್ರೆ ಅವ್ರನ್ನ ಹಿಂಬಾಲಿಸೋರು ತುಂಬಾ ಜನ ಇರ್ತಾರೆ. ಒಂದೊಬ್ಬ ನಾಯಕ ಇರ್ತಾರೆ, ಒಬ್ಬ ಲೀಡರ್ ಇದ್ರೆ ಅವ್ರನ್ನ 100 ಜನ ಹಿಂಬಾಲಿಸ್ತಾರೆ ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿ ತಪ್ಪು ಮಾಡಿದಾಗ ಇವ್ರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಅಲ್ವಾ? ಅವ್ರು ಹೋದಂತ ಅದೇ ದಾರಿಯಲ್ಲಿ ಅದೇ ಬೋಧನೆಯಲ್ಲಿ ಹೋಗ್ತಾರೆ. ಈ ರೀತಿ ಇವ್ರನ್ನ ಹಿಂಬಾಲಿಸುವವರೇ ತುಂಬಾ ಜನರು ಇದ್ರು. ಯಾಕಂದ್ರೆ ಇವ್ರಿಗೂ ಕೂಡ ಅದೇ ಮನುಷ್ಯ ಬೋಧನೆ ಬೇಕಾಗಿತ್ತು ಅಲ್ವಾ? ಸೊ ಅವರ ಒಂದು ತಪ್ಪಾದ ಬೋಧನೆಗಳೇ ಇವ್ರಿಗೂ ಬೇಕಾಗಿತ್ತು. ಆದ್ರಿಂದ ಅವ್ರನ್ನ ಹಿಂಬಾಲಿಸಿ ಅದರಲ್ಲಿ ಬಿದ್ದು ಹೋಗುವಂತ ವಿಷಯಗಳನ್ನ ನೋಡ್ತೀವಿ. ಯಾವ ರೀತಿ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ಬುದ್ದಲಿಗಳು ಒಡೆದು ಹೋಯ್ತು, ಆ ಬಟ್ಟೆ ಹರಿದು ಹೋಯ್ತು ಅಂತ ಹೇಳಿದಾಗ ಅದು ಆ ಒಂದು ಸತ್ಯದಿಂದ ಅವ್ರಿಗೆ ಬರುವಂತ ಶೋಧನೆಗಳನ್ನ ತಿಳಿಸ್ಕೊಡ್ತಾರೆ. ಮಹಾ ಸಂಕಟದ ದಿನದಲ್ಲಿ AD 70 ದೇವರವ್ರನ್ನ ರಿಜೆಕ್ಟ್ ಮಾಡೋದು ಅಲ್ವಾ? ಅವ್ರ ಕೈಲಿ ಅದನ್ನ ಅಂಗೀಕರಿಸಕ್ಕಾಗ್ಲಿಲ್ಲ ಅಲ್ವಾ? ಆ ಒಂದು ಬುದ್ಧಲಿ ಒಡೆದೋಯ್ತು. ಅವ್ರಿಗೆ ಅವ್ರು ಕಂಪ್ಲೀಟ್ ಆಗಿ ದೇವ್ರ ಏನ್ ಮಾಡಿದ್ರು, ರಿಜೆಕ್ಟ್ ಮಾಡೋದು. ದೇವ್ರ ಸತ್ಯ ಅವ್ರಿಗೂ ಕೊಟ್ರು, ಇವ್ರಿಗೆ ಕೊಟ್ರು. ಕೆಲವರು ಹೊಸ ಬುದ್ಧಲಿಲ್ಲ ತಗೊಂಡ್ರು, ಚೆನ್ನಾಗಿತ್ತು. ಕೆಲವರು ಹಳೆ ಬುದ್ಧಲಿ ತಗೊಂಡ್ರು, ಅದನ್ನ ತಗೊಳಕ್ ಆಗ್ಲಿಲ್ಲ. ಕಾರಣಾಂತರ ಏನಾಯ್ತು, ಅದು ನಾಶಕ್ಕೆ ಕಾರಣವಾಯ್ತು. ಹಾಗಾಗಿ ಯಾವಾಗ್ಲೂ ಕೂಡ ನಾವಿಲ್ಲಿ ಕಲಿಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಪಾಠ ನಮ್ಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸ್ಕೊಡ್ತಿದೆ. ದೇವರ ಸತ್ಯವನ್ನ, ದೇವರ ಬೋಧನೆ ಅರ್ಥ ಮಾಡ್ಕೊಳ್ಳಕ್ಕೆ ದೇವರ ಮಕ್ಕಳು ಯಾವಾಗ್ಲೂ ನಮ್ಮ ಶುದ್ಧ ಮನಸ್ಸು ಮಾತ್ರವಲ್ಲದೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಬೇರೆ ಬೋಧನೆಗಳನ್ನ, ಬೇರೆ ಒಂದು ನಾವು ಕಲ್ತಿರುವಂತ ಬಾಬಿಲೋನ್ ಕಲ್ತಿರುವಂತ ವಿಷಯಗಳನ್ನ ತಗೊಂಡ್ಬಂದು ಅದನ್ನ ಇಲ್ಲಿ ಬೆರೆಸಕ್ಕೆ ನಾವೇನೋ ಟ್ರೈ ಮಾಡಿದ್ರೆ ಕಾರಣಾಂತರದಲ್ಲಿ ನಾವು ಕೂಡ ಹೋಗ್ಬಿಡ್ತೀವಿ, ನಾವು ಕೂಡ ಒಡೆದೋಗ್ಬಿಡ್ತೀವಿ. ಬದಲಾಗಿ ದೇವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ಕೇಳ್ಬೇಕು. ತುಂಬಾ ಜನ ಹೀಗೆ ಅಲ್ವಾ? ಬಾಬಿಲೋನ್ ಕೆಲವೊಂದು ಸಿಸ್ಟಮ್ ಇರುತ್ತೆ, ಅದನ್ನೇ ಹೇಳ್ಬೇಕಾರೆ ಅವತ್ತು ಹೆಂಗಿದೆ ಹಿಂಗಳು ಇವತ್ತು ಕೂಡ ಹಂಗೆ ಇದೆ. ಅವತ್ತು ಯಾವ ತರ ಇದ್ರೆ ಇವತ್ತು ಹಾಗೆ ಇದಾರೆ ಅಲ್ವಾ? ಇವತ್ತೇನಿದೆ, ಎಲ್ಲ ಕಡೆ ಸುಳ್ಳಾದ ಬೋಧನೆಗಳಿದೆ. ಅವ್ರಿಗೆ ಏನ್ ಬೇಕಾಗಿರೋದಂದ್ರೆ ಆ ಒಂದು ಸ್ಥಾನಮಾನ ಬೇಕು. ನೋಡಿ, ಒಬ್ಬ ಪಾಸ್ಟರ್ ಅನ್ಕೊಂಡ್ರೆ ಅವ್ರಿಗೆ ರೆಸ್ಪೆಕ್ಟ್ ಅಲ್ವಾ? ಸಾಮಾನ್ಯದವರೆಲ್ಲ ಬರ್ಬೇಕಾದ್ರೆ ಎಲ್ರು ಅವ್ರನ್ನ ಮುಗಿಬೇಕು. ಇವತ್ತು ಕೂಡ ನೋಡಿ, ಒಬ್ಬ ಪಾಸ್ಟರ್ ಬರ್ತಾರಂದ್ರೆ ಎಲ್ರು ಪಾಸ್ಟರ್ಯ್ಯ ನಮಸ್ಕಾರ ನಮಸ್ತೆ ಅಂತ ಕೈ ಮುಗಿದ್ರೆ ಎಲ್ಲ ಬಗ್ತಾರೆ, ಎಲ್ಲ ಎದ್ದು ನಿಂತ್ಕೊಳ್ತಾರೆ. ಆ ರೆಸ್ಪೆಕ್ಟ್, ಆ ವಂದನೆ, ಪಾಸ್ಟರ್ ಬಂದ್ರಪ್ಪ, ನಿಂತ್ಕೊಳ್ರಿ, ಆ ರೀತಿಯಾದಂತ ಒಂದು ರೆಸ್ಪೆಕ್ಟ್. ಅದೇ ಪರಿಸರ ಸದಸ್ಯತೆ, ಅದೇ ಸ್ಪಿರಿಟ್ ನೋಡ್ರಿ ಇವತ್ತು ಕೂಡ. ಅವ್ರಿಗೇನು ಗೊತ್ತಿರಲ್ಲ, ಅದು ಕೂಡ ಹಂಗೆ. ಅದೇ ರೀತಿ ಅವ್ರ ಹತ್ರ ಹೋಗಿ ಏನೋ ಪ್ರಶ್ನೆ ಕೇಳಿ ನೋಡ್ರಿ, ನೀನು ಅಷ್ಟೆಲ್ಲ ಕೇಳಕ್ ಹೋಗ್ಬಾರ್ದು, ನಿನಗೆ ಎಷ್ಟಿದೆ ಅಷ್ಟು ತಿಳ್ಕೊಂಡಿರು, ಜಾಸ್ತಿ ಎಲ್ಲ ಕೇಳಕ್ ಹೋಗ್ಬೇಡ. ಈ ರೀತಿಯಾದಂತ ಭಾವನೆಗಳು. ಅದ್ ಮಾತ್ರವಲ್ಲದೆ ಅಧಿಕಾರದ ಆಸೆ, ಹಣದ ಆಸೆ, ಇದು ಅವತ್ತಿನ ಕಾಲದ ಪರಿಸರ ಸದಸ್ಯರಿಗೆ ಹೇಗಿತ್ತೋ ಅದೇ ಸಿಸ್ಟಮ್ ಇವತ್ತಿದೆ. ಅದು ಅವ್ರನ್ನ ಕುರುಡುತನವಾಗಿ ಮಾಡ್ಬಿಟ್ಟಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಏನಾ? ಸೊ ಕಂಟಿನ್ಯೂ ಮಾಡೋಣ. ಕರ್ತನು ಆತನ ಜನರನ್ನು ಬಾಬೇಲಿನಿಂದ ಹೊರಬರಲು ಕರೆಯುತ್ತಿರುವುದರಿಂದ ನಾವು ಅದನ್ನು ಅನುಸರಿಸಲು ಸಾಧ್ಯವಿಲ್ಲ. ಈ ಕರೆಯನ್ನು ನೀಡುವ ಆತನ ಕಾರ್ಯಕರ್ತರು ಯಾರಾದರೂ ಇರಲಿ, ಆತನ ಸತ್ಯಪರರಾದ ಜನರೆಲ್ಲರೂ ಅದನ್ನು ಕೇಳಿಸಿಕೊಳ್ಳುವರು. ಕರೆಯಿಂದ ಅವರ ವಿಧೇಯತ್ವವನ್ನು ಆಗುವುದಲ್ಲದೆ ಬಾಬೇಲಿನ ಬಗ್ಗೆ ಅವರ ಪ್ರೀತಿಯನ್ನು ಮತ್ತು ಅದರ ದೋಷಗಳ ಬಗ್ಗೆ ಇರುವ ಅವರ ಮೈತ್ರಿಯನ್ನು ಸಹ ಪರೀಕ್ಷಿಸಲಾಗುವುದು. ಅವರುಗಳು ಆಕೆಯ ಸಿದ್ಧಾಂತಗಳನ್ನು, ಪದ್ಧತಿ ಮುಂತಾದವುಗಳನ್ನು ಒಪ್ಪುವುದಾದರೆ, ಹೀಗಾಗಿ ಆಕೆಯನ್ನು ಬಿಡಲು ಇಚ್ಛೆ ಇಲ್ಲದವರಾಗಿದ್ದರೆ ಅವರು ತಮ್ಮನ್ನು ಪ್ರಸ್ತುತ ಸತ್ಯಕ್ಕೆ
ಅಯೋಗ್ಯರನ್ನಾಗಿ ಸಾಬೀತುಪಡಿಸಿಕೊಳ್ಳುತ್ತಾರೆ ಮತ್ತು ಆಕೆಯ ಬರಲಿರುವ ಪಿಡುಗುಗಳಿಗೆ ಅರ್ಹರಾಗಿ ಕಂಡುಬರುತ್ತಾರೆ. ಆದರೆ ಕರೆಯ ಮಾತುಗಳು ಬಾಬೇಲಿನಲ್ಲಿರುವ ದೇವರ ಸತ್ಯ ಜನರನ್ನು ಆಕೆಯ ಲೌಕಿಕವಾದ ಪಾಪಗಳಲ್ಲಿ ತಮ್ಮನ್ನು ತೊಡಗಿಸಿದ್ದಾರೆಂದು ಮತ್ತು ದೈವಿಕ ಸತ್ಯವನ್ನು ಕಡೆಗಣಿಸುತ್ತಿದ್ದಾರೆಂದು ನೆನೆಸಬಾರದು. ಇದುವರೆಗೆ ಅವರು ಬಾಬೇಲ್ ಪತನಗೊಂಡಿದೆ, ತೆಗೆದುಹಾಕಲ್ಪಟ್ಟಿದೆ ಎಂಬುದನ್ನು ಕಲಿತುಕೊಂಡಿರುತ್ತಾರೆ. ಹೀಗಾಗಿ ಅವರು ಆಕೆಯಲ್ಲೇ ಇನ್ನೂ ಇರುವುದಾದಲ್ಲಿ ಅವರುಗಳು ಆಕೆಯ ಹಿಂದಿನ ಮತ್ತು ಇಂದಿನ ದೋಷಗಳನ್ನು ಮತ್ತು ತಪ್ಪು ಸಿದ್ಧಾಂತಗಳನ್ನು ಒಪ್ಪಿಕೊಂಡಿರುವ ಅರ್ಥದಲ್ಲಿ ಆಕೆಯವರಾಗಿರಲು ಪರಿಗಣಿಸಿಕೊಂಡಿದ್ದಾರೆ ಮತ್ತು ಆಕೆಯ ಪಾಪಗಳಲ್ಲಿ ಪಾಲುದಾರರಾಗಿದ್ದಾರೆ. ಆದುದರಿಂದ ಅವರ ಶಿಕ್ಷೆಗಳಿಗೂ ಬರಲಿರುವ ಉಪದ್ರವಗಳಿಗೆ ಗುರಿಯಾಗಲು ಅರ್ಹರಾಗಿದ್ದಾರೆ. ಪ್ರಕಟಣೆ 18:4 ನೋಡಿರಿ. ಥ್ಯಾಂಕ್ ಯು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಸೋರೇ, ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಬೇಕಾದ್ರೆ ಇವತ್ತು ಕೂಡ ದೇವರ ಒಂದು ಈ ಸುಗ್ಗಿಯ ನೋಡಿ, ನಾವು ನೋಡ್ತಿರುವಂತ ಒಂದು ಟಾಪಿಕ್ ಸುಗ್ಗಿಯ ಕಾರ್ಯ ಅಂತ ಹೇಳಿದಾಗ, ಈ ಸುಗ್ಗಿಯ ಕಾರ್ಯದ ಒಂದು ವಿಷಯವನ್ನ ಸಹೋದರಿ ಇಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಾ ಇದ್ದೀರಾ ಅಂದ್ರೆ, ಹೌದು, ಈ ಸುಗ್ಗಿಯ ಕಾರ್ಯದ ತುಂಬಾ ಬಹುಮುಖ್ಯವಾದಂತ ಭಾಗ ಏನಪ್ಪಾ ಅಂದ್ರೆ, ಬಾಬೇಲಿನಿಂದ ಆ ಒಂದು ಗೊಂದಲವಾದಂತ ದುರ್ಬೋಧನೆ ಇರುವಂತ ಹೆಸರು ಕ್ರೈಸ್ತರ ಮಧ್ಯದಿಂದ ದೇವರ ಮಕ್ಕಳನ್ನ ಆಯ್ಕೆ ಮಾಡದೆ ಸುಗ್ಗಿಯ ಕಾರ್ಯ ಅನ್ನೋ ರೀತಿಯಲ್ಲಿ ಇದನ್ನ ಮಾತಾಡ್ತಾ ಇದೆ. ಸರಿ, ಯಾಕೆ ಅಲ್ಲಿಂದ ಆಯ್ಕೆ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಆ ಒಂದು ಬಾಬಿಲೋನ್ ಇರುವಂತಹ ಸುಳ್ಳು ವಿಷಯಗಳನ್ನ ಪ್ರೂವ್ ಮಾಡಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ನೋಡ್ರಿ, ಇದೆ ಇಲ್ಲಿ ಅಲ್ಲಿರುವಂತಹ ಒಂದು ಸುಳ್ಳು ತಪ್ಪಾದ ಬೋಧನೆಗಳು, ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ, ದೇವರಿಗೆ ಅಸಹ್ಯವಂತ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತೀರೋ ಅನ್ನೋ ವಿಷಯವನ್ನ ಸತ್ಯದ ಮೂಲಕ ಎತ್ತಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದರಿಂದ ನಾವು ಏನ್ ಮಾಡಕ್ಕಾಗಲ್ಲ ಅಂದ್ರೆ, ಕೆಲವೊಂದು ಟೈಮಲ್ಲಿ ನಾವು ಬಾಬೇಲ್ ಅಂತ ಹೇಳಿದಾಗ ಬಾಬಿಲೋನ್ ಅಂತ ಪದೇ ಪದೇ ಮಾತಾಡ್ತಾ ಇರ್ತೀವಿ ಅಲ್ವಾ. ಈಗ ನಮ್ ಸಬ್ಜೆಕ್ಟ್ ಅಲ್ಲಿ ಕೂಡ ಬಾಬಿಲೋನ್ ಬಿಟ್ರೆ ನೀವು ಹೆಸರು ಕ್ರೈಸ್ತರು ಅವ್ರು ನೋಡಿದ್ರೆ, ಯಾರಾದ್ರೂ ಹೆಸರು ಕ್ರೈಸ್ತರ ಬಂದ್ಬಿಟ್ರೆ, ಯಾರಾದ್ರೂ ಪೆಂಟೆಕೋಸ್ಟಿಂದ ಯಾರ ಬಂದ್ಬಿಟ್ರೆ ಅಯ್ಯೋ ಬಾಬಿಲೋನ್ ಅಂತ ತಿಳ್ಕೊಂಬೇಡ್ರಿ. ಅದಲ್ಲ, ಆ ರೀತಿ ಅಲ್ಲ. ಬಾಬಿಲೋನ್ ಅನ್ನೋದು ಆ ಬೋಧನೆ, ಆ ಸಿಸ್ಟಮ್ ಅಷ್ಟೇ, ಅದ್ರ ಫೌಂಡೇಶನ್ ಅಷ್ಟೇ. ಅದ್ರ ಮೇಲಿರುವಂತಹ ಒಂದು ವಿಷಯಗಳು ತಗೊಂಡಾಗ ಸಹೋದರ ನಮ್ ತರ ಎಷ್ಟೋ ಜನರು ಇದ್ದಾರೆ, ಎಷ್ಟೋ ದೇವ್ರ ಮಕ್ಳು ಅಲ್ಲೂ ಇದಾರೆ ಅಲ್ವಾ. ನಾವು ಆ ಸಿಸ್ಟಮ್ನ ಹಾಗೆ ಮಾಡ್ತೀವಿ, ಆ ಬೋಧನೆ ಹಾಗೆ ಮಾಡ್ತೀವಿ, ಅಲ್ಲಿರುವಂತ ಸಹೋದರನ ಯಾವ ರೀತಿಯಲ್ಲಿ ಹಾಗೆ ಮಾಡ್ಬೋದು. ಸಹೋದರ ಅಂದಾಗ ನಮ್ಗೆ ಗೊತ್ತಿಲ್ಲ, ಅವ್ರು ಕೂಡ ಗೋಧಿಗಳಾಗಿರ್ಬೋದು, ಮುಂದೊಂದು ದಿನ ಅವ್ರು ಕೂಡ ಏನಾಗ್ಬೋದು, ದೇವರ ಒಂದು ಸತ್ಯವನ್ನು ತಿಳ್ಕೊಳ್ಳುವಂತ ಅವಕಾಶ ದೇವರು ಅವ್ರು ಕೂಡ ಮುಂದೆ ಬರುವಂತ ದಿನಗಳು ಕೂಡ ಇಟ್ಟಿರ್ಬೋದು, ಗೊತ್ತಿಲ್ಲ ನಮ್ಗೆ. ಹಾಗಂತ ಇನ್ನು ಸಮಯ ಇದೆ, ಇನ್ನು ನಿಧಾನಕ್ಕೆ ಬರ್ತಾರೆ ಅಂತಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಸಮಯ ಕೂಡ ಮುಗಿತಾ ಇದೆ. ಆದ್ರೂ ದೇವರ ಒಂದು ಸ್ಪಷ್ಟತೆಯಾದ ನಿಖರತೆಯಾದಂತ ಒಂದು ವಿಷಯ ನಮ್ಗೆ ಗೊತ್ತಿಲ್ಲ. ಇನ್ನು ಎಷ್ಟು ಜನ ಗೋಧಿಗಳಲ್ಲಿ ಇರ್ಬೋದು, ಇನ್ನು ಅಲ್ಲಿಂದ ಎಷ್ಟು ಗೋಧಿಗಳು ಆಯ್ಕೆ ಮಾಡ್ಬೇಕಾಗಿದೆ. ಇಲ್ಲಿ ಗೋಧಿಗಳಾಗಿ ಕರೆಯಲ್ಪಟ್ಟರು ಇನ್ನು ಯಾರು ಓಟವನ್ನು ಓಡಿರ್ಲಿಲ್ಲ, ಬದಲಾಗಿ ಅವ್ರನ್ನ ಯಾರನ್ನ ಆಯ್ಕೆ ಮಾಡ್ಬೇಕು ಅಂದ್ಬಿಟ್ಟು ದೇವ್ರಿಗೆ ಗೊತ್ತಿರೋಂತ ಲೆಕ್ಕಾಚಾರ, ನಮ್ಗೆ ಗೊತ್ತಿಲ್ಲ. ನಾವು ಇದನ್ನ ಲೆಕ್ಕಾಚಾರ ಮಾಡಕ್ಕಾಗಲ್ಲ. ನಮ್ಮ ಕೆಲಸ ಏನಿರುತ್ತಪ್ಪ ಅಂದ್ರೆ, ದೇವ್ರ ಮಕ್ಳಿಗೆ ಏನ್ ಮಾಡ್ಬೋದು ಅಂದ್ರೆ, ಆ ಸುವಾರ್ತಿನ ನಾವು ಹೇಳ್ಬೋದು, ಆ ವಿಷಯವನ್ನ ನಾವು ತಿಳಿಸ್ಬೋದು. ಆ ರೀತಿ ಹೇಳ್ದಾಗ ಅವ್ರು ಏನ್ ಮಾಡ್ಬೋದು, ಆ ಸತ್ಯವನ್ನ ಅರ್ಥ ಮಾಡ್ಕೊಂಡು, ಬಾಬಿಲೋನಿಗೂ ಸತ್ಯಕ್ಕೂ, ನಿಜವಾದ ಸತ್ಯಕ್ಕೂ ಗೊಂದಲಗಳು ಇರುವಂತ ಡಿಫ್ರೆನ್ಸಿಯೇಷನ್ ಅರ್ಥ ಮಾಡ್ಕೊಂಡವರು ಖಂಡಿತ ಅಲ್ಲಿಂದ ಏನ್ ಮಾಡ್ತಾರೆ, ಅದನ್ನ ಬಿಟ್ಟು ಈಚೆ ಬರ್ತಾರೆ. ಸೊ ಮೊದಲನೇದಾಗಿ ಅವರು ತಿಳ್ಕೊಬೇಕಾಗಿರೋ ವಿಷಯ, ಯಾರೊಬ್ರು ಬಾಬಿಲೋನ ಬಿಟ್ಟು ಬರೋರು ಸತ್ಯದ ಮೂಲಕವೇ ಬರ್ಬೇಕು ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಬರಕ್ಕೆ ಆಗಲ್ಲ. ಸತ್ಯ ಅವ್ರ ಮನಸ್ಸಿಗೆ ಹೋಗಿ ತಿಳುವಳಿಕೆಯನ್ನ ಕೊಡುತ್ತೆ. ಯಾವ ರೀತಿ ತಿಳುವಳಿಕೆ ಅಂದ್ರೆ, ಯಾವುದು ನಿಜ, ಯಾವುದು ಸತ್ಯ. ಅವರ ಕಣ್ಣುಗಳಿಗೆ ಆ ಒಂದು ದೋಷಗಳಿರುವಂತ ತಪ್ಪಾದ ಬೋಧನೆ ತುಂಬಾ ಕ್ಲಿಯರ್ ಆಗಿ ಸ್ಪಷ್ಟತೆಯಾಗಿ ಕಾಣಿಸ್ಕೊಳ್ಪಡ್ಬೇಕು. ಆಗ ಮಾತ್ರ ಅವರು ಮನಪೂರ್ವಕವಾಗಿ ಅಲ್ಲಿಂದ ಬರೋದಕ್ಕೆ ಸಿದ್ಧರಾಗಿರ್ತಾರೆ. ಕ್ರಿಸ್ತನಲ್ಲಿ ಸರಸರಿದೆ, ಕೆಲವೊಬ್ರು ಏನ್ ಮಾಡ್ತಾರೆ, ಈ ಒಂದು ವಿಷಯವನ್ನ ತುಲನೆ ಮಾಡಿ ನೋಡ್ತಾರೆ, ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾರೆ, ಯಾವ್ದು ಕರೆಕ್ಟ್ ಯಾವ್ದು ಸರಿ ಅನ್ನುವಂತ ಅನಲೈಸ್ ಮಾಡುವಂತ ಸ್ಪಿರಿಟ್ ಕೆಲವರಿಗಿದೆ. ಆ ರೀತಿ ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ, ಬಾಬಿಲೋನ್ ಅನ್ನುವಂತ ಒಂದು ಹೆಸರು ಅದಕ್ಕೆ ಎಷ್ಟು ತಕ್ಕದಾಗಿದೆ. ಆ ಒಂದು ಗಲಿಬಿಲಿ ಗೊಂದಲ ಅಲ್ವಾ, ದೇವರಿಗೆ ಅಸಹ್ಯವಾದದ್ದು ಅನ್ನೋದು ಎಷ್ಟು ಸ್ಪಷ್ಟವಾಗಿದ್ದಂತ ವಿಷಯವನ್ನ ಮಾಡ್ತಾರೆ, ತುಂಬಾ ಬೇಗ ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ. ಆದ್ರೆ ಎಲ್ಲರೂ ಆಗಿರಲ್ಲ. ಕೆಲವರು ಅರ್ಥ ಮಾಡ್ಕೊಂಡ್ರು ಕೂಡ ಬಾಬಿಲೋನ್ನ ಬಿಟ್ಟು ಬರೋದು ಇಲ್ಲ. ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿದೆ ಅಲ್ವಾ. ಆಕೆಯ ಒಂದು ಸಿಸ್ಟಮ್ ತಪ್ಪಾಗಿದೆ ಅಂತ ಗೊತ್ತಿದ್ರು ಕೂಡ ಅದನ್ನ ಬಿಟ್ಟು ಬರೋದಿಲ್ಲ. ಹಾಗಂತ ಅವ್ರನ್ನೆಲ್ಲ ನಾವು ಗೋಧಿ ಅಂತ ಹೇಳಕ್ಕಾಗಲ್ಲ. ಸತ್ಯ ಅರ್ಥವಾಗಿದ್ಮೇಲೆ ಅವ್ರಿಗೂ ಕೂಡ ಸತ್ಯ ಅರ್ಥವಾಗಿದೆ, ಬರೋದು ಅವ್ರಿಗೆಲ್ಲ ಸತ್ಯ ಗೊತ್ತು, ಆದ್ರೆ ಅಲ್ಲೇ ಇದ್ರೆ ಅಂದ್ ಮಾತ್ರ ಅವ್ರು ಗೋಧಿ ಆಗಲ್ಲ. ಗೋಧಿ ಅನ್ನೋದೇನಪ್ಪಾ ಅಂದ್ರೆ, ಗೋಧಿಯ ವರ್ಗ ಸಂಪೂರ್ಣವಾಗಿ ಬಾಬಿಲೋನ್ನ ಬಿಟ್ಟು ಬರ್ಲೇಬೇಕು ಈಚೆ. ನಾನ್ ಸತ್ಯ ಅರ್ಥವಾಯ್ತು, ನಾನು ಇಲ್ಲೇ ಇರ್ತೀನಿ, ಇಲ್ಲಿ ಕೂಡ ಕೆಲವೊಂದು ಕೆಲಸಗಳಿದೆ, ಆಯ್ತು ಮಾಡ್ಕೊಂಡಿರ್ತೀನಿ, ಇಲ್ಲೇ ಪಾಸ್ಟ್ ಜೊತೆಗೆ ಅಸಿಸ್ಟೆಂಟ್ ಆಗಿರ್ತೀನಿ,
ನನಗಿರುವಂತ ಕೆಲಸಗಳ ಕಾರ್ಯ ಮಾಡ್ಕೊಂಡಿರ್ತೀನಿ ಅಂತ ಹೇಳೋದು, ಅದು ನಿಜವಾಗ್ಲೂ ಸತ್ಯಕ್ಕೆ ಕಿವಿಗೊಡುವಂತ ಮನೋಭಾವನೆ ಇಲ್ವೇ ಇಲ್ಲ. ತುಂಬಾ ಜನರಿಗೆ ಓಪನ್ ಆಗಿ ಹೇಳ್ಬೇಕಾದ್ರೆ, ನಮ್ಗೆ ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಬಿಗಿನಿಂಗ್ ಎಲ್ಲ ನಾವು ಬರ್ಬೇಕಾದ್ರೆ ಯಾವ್ದೋ ಪಾಸ್ಟ್ರಿಗೆ ಸತ್ಯ ಹೋಗ್ಬಿಟ್ಟಿದೆ. ಅವ್ರೇನ್ ಮಾಡಿದಾರೆ, ಹೋಗ್ಬಿಟ್ಟು ಚರ್ಚೆಲಿ ಹೇಳ್ಬಿಟ್ರು, ಏನಂತ ನೋಡ್ರಿ, ನಾನು ಇಲ್ಲಿವರೆಗೆ ಮಾತಾಡಿದ್ದೆಲ್ಲ ಸುಳ್ಳು, ನಾನು ಈಗ ಹೇಳ್ತಿರೋದು ನಿಜ, ಈ ತರ ಇದೆ ನೋಡಿ, ಆತ್ಮ ಸಾಯುತ್ತೆ, ನರಕ ಇಲ್ಲ, ಟ್ರಿನಿಟಿ ಇಲ್ಲ, ಹೀಗೆ ಮಾತಾಡಕ್ ಶುರು ಮಾಡಿದ್ರು. ಇದು ಪಾಪ ಆ ಟೈಮಲ್ಲಿ ಅವ್ರಿಗೆ ಏನ್ ಅನಿಸ್ತೋ, ಮನಸ್ಸಿಗೆ ತುಂಬಾ ಚುಚ್ಚಲ್ಪಡ್ತು. ಏನಾಯ್ತು ಗೊತ್ತಾ, ಅವಾಗ ಅಲ್ಲಿರೋರೆಲ್ಲ ಬಂದ್ರು, ಏನ್ ಮಾಡಿದ್ರು ಅಂದ್ರೆ, ಇಲ್ಲಿವರೆಗೆ ನಾವು ಕೊಟ್ಟಿರುವಂತ ಕಾಣಿಕೆ ಎಲ್ಲ ವಾಪಸ್ ಕೊಡ್ರಿ ಅಂದ್ರು. ಇವ್ರು ಏನ್ ಮಾಡಿದ್ರು, ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಬಂದ್ಬಿಟ್ರು. ಅಲ್ಲಿ ಎಲ್ರು ಕೊಟ್ಬಿಟ್ಟು ನಮ್ ಕೈಲಾದಷ್ಟು ಕೊಟ್ಟು ಅಲ್ಲಿಂದ ಬಂದ್ರು. ನೋಡ್ರಿ, ಕ್ರಿಸ್ತನ ಹೆಸರು ಸರಿದೆ ಅಷ್ಟು ಸುಲಭ ಅಂತ ವಿಷಯ ಅಲ್ಲ ದೇವರಿಗೋಸ್ಕರ ನಿಂತ್ಕೊಳ್ಳೋದು. ಎಲ್ರು ಕೂಡ ಇದೇ ಪರಿಸ್ಥಿತಿಲಿ ಇರಲ್ಲ. ಕೆಲವರು ಪಾಸ್ಟ್ಗಳಿರ್ತಾರೆ, ಕೆಲವರು ಸಾಧಾರಣ ವಿಶ್ವಾಸಿಗಳಾಗಿರ್ತಾರೆ, ಕೆಲವರು ಇನ್ಯಾವುದೋ ರೀತಿಯಲ್ಲಿ ಸಿಗಾಕೊಂಡಿರ್ತಾರೆ. ಆದ್ರೆ ಎಲ್ಲ ಗೊತ್ತಾದ್ಮೇಲೆ ಕೂಡ ಅಲ್ಲಿಂದ ಈಚೆ ಬರೋದಕ್ಕೆ ನಾನು ಪ್ರಯತ್ನ ಪಡ್ದೆ, ಈಚೆ ಬರೋದಕ್ಕೆ ಮನಸ್ಸು ಮಾಡ್ದೆ, ಅಲ್ಲೇ ಇರ್ತೀನಿ ಅಂದ್ರೆ ಅದು ಬಾಬಿಲೋನ್ನ ಪಾಪಕ್ಕೆ ನಾನು ಕೂಡ ಕೈ ಹಾಕಿದ್ದೀನಿ ಅಂತ ಅರ್ಥ ಬರುತ್ತೆ ಅಲ್ವಾ. ನಾನು ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಅರ್ಥ ಬರುತ್ತೆ ಹೊರತು ನಾನು ಅದಕ್ಕೆ ಅಪೋಸಿಟ್ ಆಗಿದ್ದೀನಿ ಅಂತ ಅರ್ಥ ಯಾವಾಗ್ಲೂ ಬರಲ್ಲ. ದೇವ್ರ ಮಕ್ಳು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು ಅಲ್ವಾ. ಇವತ್ತು ನಮ್ಮಲ್ಲಿ ಎರಡು ರೀತಿಯಾದ ವಿಷಯಗಳನ್ನ ಗಮನಿಸ್ಬೇಕು. ಒಂದು, ನಾವು ಬಾಬಿಲೋನೊಡೆ ಇರಬಾರ್ದು, ನಮ್ಮೊಡೆ ಬಾಬಿಲೋನ್ ಇರಬಾರ್ದು. ಎರಡು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಬೇಕು. ನಾವು ಅಲ್ಲೂ ಇರಬಾರ್ದು, ನಾವು ಇಲ್ಲಿ ಬಂದ್ಮೇಲೆ ನಮ್ಮ ಹೃದಯದಲ್ಲಿ ಆ ಬಾಬಿಲೋನ್ ಇರಬಾರ್ದು. ಹಾಗೆ ಅಲ್ವಾ. ಇಸ್ರೇಲ್ ಜನರು ಐಗುಪ್ತದಿಂದ ಬಂದ್ರು, ಐಗುಪ್ತ ಇಸ್ರೇಲ್ ಜನರ ಹೃದಯದಿಂದ ಹೋಗ್ಲಿಲ್ಲ. ಅಡವಿಯಲ್ಲ ನೋಡ್ಬೋದು, ಯಾವಾಗ್ಲೂ ಐಗುಪ್ತವನ್ನೇ ಯೋಚನೆ ಮಾಡೋದು, ಐಗುಪ್ತವನ್ನೇ ಥಿಂಕ್ ಮಾಡೋದು. ಅಲ್ಲಿ ಊಟ ಮಾಡ್ತಾ ಇದ್ದಿದ್ದು ಇದನ್ನೇ ಯೋಚನೆ ಮಾಡ್ತಾರೋ. ಯೋಚನೆ ಮಾಡ್ರಿ, ಅವಾಗ ಎಷ್ಟರ ಮಟ್ಟಿಗೆ ಜನರು ಕೆಟ್ಟವರಾಗಿರ್ತಾರಂದ್ಬಿಟ್ಟು ದೇವರು ಸತ್ಯವಾಕ್ಯಗಳ ಮೂಲಕ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಮಗೂ ಕೂಡ ಇವತ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ, ನಾವು ಬಾಬಿಲೋನ್ನ ಸಂಪೂರ್ಣವಾಗಿ ಬಿಡಬೇಕು ಅನ್ನೋದು ದೇವರ ಒಂದು ಆಜ್ಞೆ. ಅದನ್ನೇ ನಾವು ಓದ್ತೀವಲ್ಲ, ಪ್ರಕಟಣೆ 18ನೇ ಅಧ್ಯಾಯ 4ನೇ ವಾಕ್ಯ ಓದೋಣ. ವಾಕ್ಯನ ಓದ್ಬಿಟ್ರೆ, ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು. ಅವರ ನನ್ನ ಜನರೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವರ ಪಾಪಗಳಲ್ಲಿ ಪಾಲುಗಾರರಾಗಬಾರದು. ಅವಳ ಪಾಪ, ಅವಳ ಬೋಧನೆ, ಬಾಬಿಲೋನ್ನ ಬೋಧನೆ ಸುಳ್ಳು, ಬಾಬಿಲೋನ್ನ ಪಾಪ. ಕ್ರಿಸ್ತನ ಪ್ರಿಯ ಸಹೋದರರೇ, ಈ ಬೋಧನೆಗೆ ಕಾರಣಗಳೇನ್ ಗೊತ್ತಾ? ಈ ಬೋಧನೆಗಳಿಗೆ ಕಾರಣ ಅವರ ಪಾಪಗಳೇ. ಅವರು ತಮಗೆ ಇಷ್ಟ ಬಂದಂತ ಪಾಪ ಮಾಡ್ಕೊಳ್ಳೋಕೆ ಅದಕ್ಕೆ ಅಡ್ಡಿಲ್ಲದಂತ ಬೋಧನೆಗಳನ್ನ ಅವರೇ ಅದನ್ನ ಚೇಂಜ್ ಮಾಡ್ಕೊಂಡ್ರು. ಇಷ್ಟೇ ವಿಷಯನ ಅರ್ಥ ಮಾಡ್ಕೊಳ್ಳಿ. ಈ ಬೋಧನೆಗಳು ಯಾಕಪ್ಪ ಚೇಂಜ್ ಆಯ್ತು? ದೇವ್ರು ಕೊಟ್ಟಿದ್ರು, ನರಕ ಇಲ್ಲ ಅಲ್ವಾ, ನರಕ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಯಾಕೆ ಚೇಂಜ್ ಮಾಡಕ್ ಹೋದ್ರು? ಉದ್ದೇಶ ಏನಿತ್ತು? ನರಕ ಇದೆ ಅಂತ ಹೇಳಿ ಜನರನ್ನ ಎದುರಿಸ್ಬೇಕು. ಅವಾಗ ಜನರು ಬಂದೇನ್ ಮಾಡ್ಬೇಕು? ಪಾಪ ಕ್ಷಮಾಪಣೆ ಕೇಳ್ಬೇಕು. ನಾನೇನ ಪಾಪ ಕ್ಷಮಾಪಣೆ ಮಾಡ್ತಾ ಇದ್ರೆ ನೀನ್ ನರಕಕ್ಕೆ ಹೋಗ್ತೀಯಾ ಅಂತ ಹೇಳ್ಬೇಕು. ನಾನ್ ಪಾಪ ಕ್ಷಮಾಪಣೆ ಮಾಡ್ಬೇಕಾ, ನೀನ್ ಕಾಣಿಕೆ ಬಿಟ್ಟಿಲ್ಲಿ ದುಡ್ಡು ಹಾಕ್ಬೇಕಂತ ಹೇಳ್ಬೇಕು. ದುಡ್ಡು ಯೋಚನೆ ಮಾಡ್ರಿ. ಜನರಿಗೆ ಕೊಡುವಂತ ಭಯನೇ ಅವ್ರಿಗೆ ಏನಾಗ್ತಿತ್ತು ಅಂದ್ರೆ, ಆ ಬೋಧನೆಗಳ ಬದಲಾವಣೆಗೆ ಕಾರಣವಾಗಿತ್ತು. ಆತ್ಮ ಇಲ್ಲ ಅಂದ್ಬಿಟ್ರೆ ಏನು ಇಲ್ಲ, ದೆವ್ವ ಇದೆ, ಪಿಶಾಚಿ ಇದೆ ಅಂತ ಇದ್ ಮಾಡ್ಬೇಕು ಅಲ್ವಾ. ದೆವ್ವ ಪಿಶಾಚಿ ಇದೆ, ಆದ್ರೆ ನಮ್ಮಲ್ಲಿ ಬನ್ರಿ, ಪ್ರಾರ್ಥನೆ ಮಾಡ್ರಿ, ದೆವ್ವ ಓಡಿಸ್ತೀವಿ, ಸೈತಾನ್ ಓಡಿಸ್ತೀವಿ. ಇದನ್ನೆಲ್ಲ ಜನರನ್ನ ಭಯಕ್ಕೆ ಯೂಸ್ ಮಾಡಿರುವಂತ ಒಂದು ವೆಪನ್ ಈ ತಪ್ಪಾದ ಬೋಧನೆಗಳು. ಸರಿದೆ. ಅದಕ್ಕೆ ನಾವು ನೋಡ್ತೀವಿ, ಅವಳ ಪಾಪಗಳಿಗೆ ಕಾರಣ, ಆ ಬೋಧನೆಗಳ ಬದಲಾವಣೆಗೆ ಕಾರಣ ಅವ್ರು ಮಾಡುವಂತ ಪಾಪ. ಆ ಪಾಪ ಮಾಡೋದಕ್ಕೆ ಯಾವ್ದು ಅನುಕೂಲವಾಗಿತ್ತು ಆ ರೀತಿ ಅಂತ ಬೋಧನೆಗಳ, ಸತ್ಯವಾದ ಬೋಧನೆ ಹಾಗೆ ಅವ್ರು ತಿರುಚ್ಕೊಂಡು ಅದನ್ನ ಬದಲಾವಣೆ ಮಾಡ್ಕೊಂಡ್ರು. ಕಾಲಕ್ಕೆ ಇದೇ ಬೋಧನೆ ಮೇಲೆ ಬಾಬಿಲೋನ್ ನಿಂತಿತ್ತು ಅಂದ್ರೆ ನೋಡ್ರಿ, ಸಾವಿರಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ. ಈ ಸ್ಟ್ರಾಂಗ್ ಫೌಂಡೇಶನ್ ಅವ್ರು ಮಾಡಿದಂತ ಮನುಷ್ಯರಿಂದ ಉಂಟಾದಂತ ಬೋಧನೆ ಎಷ್ಟು ಸ್ಟ್ರಾಂಗ್ ಆಗಿ ಅವ್ರನ್ನ ಸಾವಿರಾರು ವರ್ಷಗಳ ವೇಳೆಗೆ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಮಾಡುವಂತ, ಆಳ್ವಿಕೆ ಮಾಡುವಂತ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡಿತ್ತು ಅಂದ್ರೆ, ಆ ಬೋಧನೆ ಎಷ್ಟು ವರ್ಸ್ಟ್ ಆಗಿ, ಎಷ್ಟು ಕೆಟ್ಟದಾಗಿರ್ಬೋದು ಅಲ್ವಾ. ಅದಕ್ಕೆ ಕಾಲ ಬಂತು ಕ್ರಿಸ್ತನ ಇತಿಹಾಸ. ಆ ಕಾಲ ನಾವೇ ನೋಡಿದ ಪ್ರಕಾರ 1878 ಏನ್ ಮಾಡಿದ್ರು ಅಂದ್ರೆ, ಬಾಬಿಲೋನ್ ನ ದೇವರು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ರು. ಇನ್ಮೇಲೆ ಬಾಬಿಲೋನಿಗೆ ಯಾವುದೇ ಕೃಪೆ ಇಲ್ಲ, ಯಾವುದೇ ರೀತಿಯಾದಂತ ಸತ್ಯ ಹೋಗಲ್ಲ, ದೇವರ ಕನಿಕರ, ದಯೆ, ದೇವರ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳೇ ಅದಕ್ಕೆ ಪಾಲು ಇಲ್ಲ ಅನ್ನೋ ರೀತಿಯಲ್ಲಿ ದೇವರು ರಿಜೆಕ್ಟ್ ಮಾಡುವಂತ ವಿಷಯವೇ ಪ್ರಕಟಣೆ 18ನೇ ಅಧ್ಯಾಯ 4ನೇ ವಾಕ್ಯ. ಬನ್ರಿ, ಜಡ್ಜ್ಮೆಂಟ್ ಶುರು ಆಯ್ತು. ಇಲ್ಲಿವರೆಗೆ ಇದ್ದಂತ ಕಾಲ ಬೇರೆ,
ಇನ್ಮೇಲೆ ಇರುವಂತ ಕಾಲ ಬೇರೆ. ಈಗ ಬಾಬಿಲೋನ್ಗೆ ಜಡ್ಜ್ಮೆಂಟ್ ಶುರುವಾಗಿದೆ. ನೀವೇನಾದ್ರೂ ಇದ್ರೆ ಅಲ್ಲಿ ಆ ಒಂದು ಜಡ್ಜ್ಮೆಂಟ್ ನಿಮ್ಮ ಮೇಲೂ ಬರುತ್ತೆ ಅಲ್ವಾ. ನೀವು ಆಕೆನ ಬಿಟ್ಟು ಹೊರಗಡೆ ಬರೋದಂದ್ರೆ ಅವಳ ಪಾಪ, ಅವಳ ಬೋಧನೆ ಎಲ್ಲವನ್ನು ಕಂಪ್ಲೀಟ್ ಅಲ್ಲೇ ಬಿಟ್ಟು ಬನ್ರಿ. ಅದನ್ನ ಏನು ಹೊತ್ಕೊಂಡ್ ಬರ್ಬೇಡ್ರಿ, ಅದನ್ನ ತಗೊಂಬರ್ಬರ್ರಿ, ಇಲ್ಲಿ ಅಲ್ಲೂ ಇರ್ಬರ್ರಿ. ಇದು ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಕ್ರಿಸ್ತನ ಪ್ರೀತಿಯ ಸರಿನೇ. ಆದ್ರಿಂದ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ ಯಾವಾಗ. ಯಾಕಂದ್ರೆ ನಾವ್ಯಾರು ಕೂಡ ಬಾಬಿಲೋನ್ ಇಲ್ಲ. ಬಾಬಿಲೋನ್ ಸಿಸ್ಟಮ್ ನಮ್ಮಲ್ಲಿ ಇದೆಯಾ? ಬಾಬಿಲೋನ್ ಸಿಸ್ಟಮ್ ಅಂತ ತಕ್ಷಣ ಕೆಲವರು ಹಿಂಗ್ ತಿಳ್ಕೊಂಡ್ಬರ್ತಾರೆ, ಬ್ರದರ್ ಹಂಗಾದ್ರೆ ಬಾಬಿಲೋನ್ ಆಡದಂತ ಹಾಡು ನಾವ್ ಆಡ್ಬಾರ್ದಾ? ಬಾಬಿಲೋನ್ ಮಾಡ್ದಂತ ಪ್ರೇಯರ್, ನೈಟ್ ಪ್ರೇಯರ್ ಮಾಡ್ತಿದ್ರು, ಫಾಸ್ಟಿಂಗ್ ಪ್ರೇಯರ್ ಮಾಡ್ತಿದ್ರು. ಇಲ್ಲ ಕ್ರಿಸ್ತನ ಪ್ರೀತಿಯ ಇರುವಂತ ಕೆಲವೊಂದು ಒಳ್ಳೆ ವಿಚಾರಗಳಿದೆ. ಹಾಗಂತ ಅದು ಏನಪ್ಪಾ ಅಂದ್ರೆ ಆ 3 ಸೇರು ಹಿಟ್ಟಿನಲ್ಲಿ ಬೆರೆಸಿದಂತ ಸ್ವಲ್ಪ ಹುಳಿ ಎಲ್ಲವನ್ನು ಹುಳಿ ಮಾಡ್ದಂಗಿದೆ. ನಾವು ಆ ಬೋಧನೆ ಅಲ್ಲಿರುವಂತ ವಿಷಯಗಳೆಲ್ಲ ತುಂಬಾ ವಿಷಯ ನಮ್ಗೆ ಗೊತ್ತು. ಸತ್ಯಕ್ಕೆ ಯಾವ್ದು ಅಡ್ಡಿ ಇಲ್ವೋ ಎಲ್ಲ ಬಿಡ್ಬೇಕಂತ ಏನಿಲ್ಲ. ಆದ್ರೆ ಫಂಡಮೆಂಟಲಿ ಅಂದ್ರೆ ಬೇಸಿಕಲಿ ಸ್ಟ್ರಾಂಗ್ ಆಗಿರುವಂತ ಪಿಲ್ಲರ್ಸ್ ಏನಪ್ಪಾ ಅಂದ್ರೆ ರಾಂಗ್ ಡಾಕ್ಟ್ರಿನ್ಸ್ ತುಂಬಾ ಇದೆ. ಅದನ್ನ ನಾನು ಅದ್ರ ಮೇಲೆನೆ ಕಟ್ಕೊಂಡು ಹೋಗ್ತೀನಿ ಅಂದ್ರೆ ಆಗದೇ ಇಲ್ಲ. ಫೌಂಡೇಶನ್ ವೀಕ್ ಆಗಿರ್ಬೇಕಾರೆ, ಫೌಂಡೇಶನ್ ರಾಂಗ್ ಆಗಿರ್ಬೇಕಾರೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಮೇಲೆ ಕಟ್ಟಿದ್ರೆ ಏನಂತೆ ಒಂದು ದಿನ ಬಿದ್ದೋಗುತ್ತೆ. ಅದನ್ನ ಬಿಟ್ಟು ಬರ್ಬೇಕನ್ನೋದೇ ದೇವ್ರು ನಮ್ಗೆ ಹೇಳುವಂತ ವಿಷಯ. ಸೊ ಮುಂದುವರ್ಸೋಣ ಆ ವಿಷಯವನ್ನ. ಕಂಟಿನ್ಯೂ ಮಾಡಿ. ನಾನು ಓದ್ಲಾ ಬ್ರದರ್? ಹೋದ್ರಿ ಯಾರು ಬೇಕು. ಆಕೆಯು ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು ಎಂಬ ಹೇಳಿಕೆಯ ಮಾತುಗಳು ಎಷ್ಟೋ ಪ್ರಬಲವಾಗಿವೆ. ಬಾಬೇಲಿನ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ಸಮಾಜದಲ್ಲಿರುವ ಅತ್ಯಂತ ಅಸಹ್ಯವಾದವರು ಕೂಡ ಕ್ರೈಸ್ತ ವೃತ್ತಿಯನ್ನು ಹಿಡಿದಿರುತ್ತಾರೆ, ಸಂಸ್ಕಾರ ಸಂಬಂಧವನ್ನು ಮತ್ತು ಧರಿಸಿಕೊಂಡಿರುತ್ತಾರೆ ಎಂಬುದು ಎಷ್ಟೋ ಸತ್ಯವಾಗಿದೆಯಲ್ಲವೇ. ಪ್ರತಿಯೊಂದು ಅಶುದ್ಧವಾದ ವಿಚಾರ ಸರಣಿ ಮತ್ತು ಸಿದ್ಧಾಂತವು ಹೇಗೋ ಎಲ್ಲಿಯೂ ಆಕೆಯಲ್ಲಿ ಪ್ರತಿನಿಧಿತ್ವವನ್ನು ಕಂಡುಕೊಳ್ಳುತ್ತವೆ. ಆಕೆಯು ಒಂದು ಪಂಜರದಂತಿದ್ದು ಅದರಲ್ಲಿ ಕರ್ತನ ಸಾಧು ಸ್ವಭಾವದ ಮತ್ತು ಸಭ್ಯವಾದ ಪಾರಿವಾಳಗಳನ್ನು ಹಿಡಿದಿಟ್ಟುಕೊಳ್ಳುವರು ಮಾತ್ರವಲ್ಲದೆ ಅದರೊಂದಿಗೆ ಹಲವು ಅಶುದ್ಧವಾದ ಮತ್ತು ಅಸಹ್ಯವಾದ ಪಕ್ಷಿಗಳನ್ನು ಭದ್ರವಾಗಿ ಹಿಡ್ಕೊಂಡಿರುತ್ತಾಳೆ. ಎಲ್ಲಾ ತಪ್ಪುಗಾರರು ಮತ್ತು ಮೋಸಗಾರರಾದ ಪುರುಷ ಮತ್ತು ಸ್ತ್ರೀಯರಲ್ಲಿ ಎಷ್ಟು ಮಂದಿ ತಾವು ಕ್ರಿಸ್ತನ ಸಭೆಯವರು ಎಂದು ಹೇಳಿಕೊಳ್ಳುವುದಿಲ್ಲ, ಎಷ್ಟು ಮಂದಿ ತಮ್ಮ ಕ್ರೈಸ್ತರೆಂದು ಸೋಗಿನಂತೆ ಬಳಸಿಕೊಂಡು ಅವರ ಕೆಟ್ಟ ಒಳಸಂಚುಗಳಿಗೆ ಒತ್ತಾಸೆ ನೀಡಲು ಉಪಯೋಗಿಸುತ್ತಿಲ್ಲ. ಅತಿ ಕ್ರೂರವಾದ ಬಹಳ ಮಂದಿ ಅಪರಾಧಿಗಳು ರೋಮನ್ ಕ್ಯಾಥಲಿಕ್ ಸಭೆಯಿಂದ ಹತ್ಯೆಗೊಂಡು ರೋಮಿನಲ್ಲಿ ಸತ್ತದ್ದು ಎಲ್ಲರಿಗೂ ತಿಳಿದಿದೆ. ಅದಕ್ಕೆ ವಾಕ್ಯ ಹೇಳ್ಬೇಕಾರೆ ಆಕೆ ದೆವ್ವಗಳ ವಾಸಸ್ಥಾನ, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದದು. ನೋಡ್ರಿ, ಯಾವಾಗ ಈ ಕೆಟ್ಟತನ, ಈ ಬೋಧನೆ ಅಂದ್ರೆ ನೋಡಿ, ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಿಷಪ್, ಫಾದರ್ ಅಂತ ಹೇಳ್ತಾ ಇರಲ್ವಾ, ಹೊರನೋಟಕ್ಕೆ ಅಷ್ಟೇ. ಈಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಹೃದಯವನ್ನ ದೇವ್ರ ಪರೀಕ್ಷೆ ಮಾಡ್ತಾ ಇದ್ರೆ ಅಲ್ವಾ, ನಾವು ದೇವರ ಮುಂದೆ ಈ ಕಪಟ ವಿಷಯಗಳನ್ನ ಇಲ್ಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಯಾವಾಗ್ಲೂ ಕೂಡ ನಾವು ಕಪಟದಾರಿಗಳಾಗಿ ಕಪಟವಾಗಿ ವೇಷ ಹಾಕೊಂಡು ಒಳ್ಳೆಯವರ ರೀತಿ ಆಕ್ಟಿಂಗ್ ಮಾಡೋದು ಇದು ದೇವರ ಸಭೆ, ನಿಜವಾಗ್ಲೂ ದೇವರ ಮಕ್ಕಳ ಸಭೆ. ಯಾಕಂದ್ರೆ ಈ ವಿಷಯವನ್ನ ಯಾಕೆ ಹೇಳಕ್ ಬರ್ತಾ ಇದ್ರೆ ಅಂದ್ರೆ ಅಲ್ಲಿ ಅವರ ಗುಣಗಳಿಗೆ ಹೊರನೋಟಕ್ಕೆ ಬಿಳುಪಾಗಿ ಬಿಲ್ಲಿಯ ಒಂದು ವಸ್ತ್ರವನ್ನು ತಗೊಂಡು ಅಲ್ವಾ ಎಲ್ಲರ ಮುಂದೆ ಗೌರವಯುತವಾಗಿ ಮಾತಾಡುವಂತ ವಿಷಯ. ಬಟ್ ಅವರ ಆಲೋಚನೆಗಳು, ಯೋಚನೆಗಳು ತುಂಬಾ ಕೆಟ್ಟದಾಗಿತ್ತು. ಅವರ ಹೃದಯದ ಭಾವನೆಗಳು ಕಲುಷಿತವಾಗಿತ್ತು. ಅವರ ಹೃದಯದ ಆಲೋಚನೆಗಳ ಪಾಪದಿಂದ ತುಂಬಿತ್ತು. ನೋಡ್ರಿ, ಈ ರೀತಿಯಾದಂತ ಒಂದು ಸಿಸ್ಟಮ್ ಅಲ್ಲಿ ಬಂದಿರುವಂತ ಒಂದು ವಿಷಯ ಒಳಗೊಳಗೆ ಹಲವಾರು ಪಾಪಗಳಿಗೆ ಕಾರಣವಾಗಿತ್ತು. ಅದು ಹೊರಡೆ ಏನು ಕಾಣಿಸ್ಕೊಳ್ತಾ ಇಲ್ಲ. ಅದೇ ಯೇಸು ಕ್ರಿಸ್ತನು ಹೇಳಿದ್ರು, ಸುಣ್ಣ ಬಳಿಯಲ್ಪಟ್ಟಂತ ಸಮಾಧಿಗಳು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇಲ್ಲೂ ಕೂಡ ನೋಡಕ್ಕೆ ಬಿಳುಪಾಗಿ ಪರಿಶುದ್ಧತೆ ಅಂತ ವೇಷವನ್ನ ಹೊರಡೆ ಕಾಣಿಸ್ಕೊಂಡ್ರು, ಒಳಗಡೆ ಪಾಪವೇ ಹೆಚ್ಚಾಗಿತ್ತು. ಇದು ನಮ್ಗೆ ಗೊತ್ತಿರುವಂತ ವಿಷಯ. ಇವತ್ತು ನೋಡ್ರಿ, ಯಾರೇ ತಗೊಂಡ್ರು ಅಧಿಕವಾಗಿ ಪಾಪ ಮಾಡೋರು ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ಹೆಸರೇ ಟಾಪ್ ಅಲ್ಲಿ ಇದೆ, ಅವ್ರ ಹೆಸರೇ ತುಂಬಾ ಮೇಲ್ ಬರ್ತಾ ಇದೆ ಅಲ್ವಾ. ಆದ್ರೆ ನೋಡಕ್ಕೆ ಸಾಧುತ್ವದಾಗಿ ಒಳ್ಳೆ ಗುಣಗಳಾಗಿ ಪಾರಿವಾಳದಂತೆ ನಮ್ಮ ಗುಣಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ತೋರ್ಸ್ಕೊಳ್ಳುವಂತ ವಿಷಯವನ್ನ ನೋಡ್ಬೋದು. ಆದ್ರೆ
ನಿಜವಾಗ್ಲೂ ಅದು ಪಾರಿವಾಳ ಅಲ್ಲ, ಅಶುದ್ಧವಾದಂತ ಪಕ್ಷಿಗಳೇ ಆಗಿದೆ, ಅಸಹ್ಯವಾದಂತ ಪಕ್ಷಿಗಳಾಗಿದೆ. ನೋಡಕ್ಕೆ ಪಾರಿವಾಳ ಇದೆ, ಆದ್ರೂ ನಿಜವಾದ ಪಾರಿವಾಳ ಅಲ್ಲ. ನೋಡ್ರಿ, ಅಲ್ಲಿರುವಂತ ಒಂದು ಸಿಸ್ಟಮ್ ತಗೊಂಡಾಗ ಎಷ್ಟು ಜನರು ಇವತ್ತು ನೋಡ್ರಿ, ಈಗ ಫಾದರ್ ಅಂತಾರೆ, ಸಿಸ್ಟರ್ಸ್ ಅಂತಾರೆ, ಮದ್ವೆ ಆಗಲ್ಲ ಅಂತಾರೆ ಅಲ್ವಾ. ಎಷ್ಟೋ ಪಾಪ ಕೃತ್ಯಗಳು ನಡೆದಿದೆ ಕ್ರಿಸ್ತನ ಪ್ರೀತಿಯ ಎಲ್ಲ ಇದೆ ಇವತ್ತು ನೋಡ್ರಿ. ಹಾಸ್ಪಿಟಲ್ ಅವ್ರ ಕೈಲಿದೆ, ಏನ್ ಪಾಪ ನಡೆದ್ರು ಅವ್ರಿಗೆ ಮುಚ್ಚುಮರೆ ಮಾಡಬಹುದು ಅಲ್ವಾ. ಏನೇನಿದೆ, ಕಾನ್ವೆಂಟ್ ಇದೆ, ಎಷ್ಟೋ ನಡೆದಿದೆ, ಘಟನೆಗಳು ನಡೆದಿದೆ. ಅದ್ರ ಬಗ್ಗೆ ನಾವು ಅಸಹ್ಯ ವಿಷಯಗಳನ್ನ ಮಾತಾಡುವಂತ ನಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಏನಪ್ಪಾ ಹೇಳುವಂತ ವಿಷಯ ಏನಂದ್ರೆ, ಇಲ್ಲಿ ಎಲ್ಲ ಒಂದು ಕೆಟ್ಟತನದ ಒಂದು ಮೂಲವಾಗಿತ್ತು ಕ್ರಿಸ್ಟಿಯಾನಿಟಿ ಅಲ್ವಾ. ಯಾರು ಕೂಡ ಏನ್ ಮಾಡಿಲ್ಲ, ಆ ಒಂದು ಮಾಂಸ ಆಸೆಗಳಿಗೆ ಬಲಿಯಾಗಿದ್ದವ್ರು ಇದ್ರು. ಹೊರನೋಟಕ್ಕೆ ತಮ್ಮನ್ನ ಒಳ್ಳೆಯವರಾಗಿ ಕಾಣಿಸ್ಕೊಳ್ಳೋದು ಅಂದ್ರೆ, ನಾನು ಎಲ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿ ಕೂಡ ತುಂಬಾ ಒಳ್ಳೆ ವ್ಯಕ್ತಿಗಳು ಇದ್ದಿರ್ಬೋದು ಅಲ್ವಾ. ಒಳ್ಳೆ ಸೇವೆ ಮಾಡದೆ ಇಂಥವ್ರು ನೋಡಿ, ಮದರ್ ತೆರೇಸಾ ಇಂಥವ್ರಲ್ಲ. ನೀವು ಮದರ್ ತೆರೇಸಾ ಅಂತ ಹೇಳಿದ ತಕ್ಷಣ ಅವರು ನಿಜವಾಗ್ಲೂ ದೇವ್ರ ಮಕ್ಕಳಾಗಿ ಓಟ ಹೊಡಿದಾರೆ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೂ ನಿಜವಾಗ್ಲೂ ಒಂದು ತ್ಯಾಗ ಮಾಡಿ ಜನರಿಗೋಸ್ಕರ ಸೇವೆ ಮಾಡುವಂತ ಭಾವನೆಯಲ್ಲಿ ಇರ್ಬೋದು. ಗೊತ್ತಿಲ್ಲ ನಮ್ಗೆ, ದೇವರ ಒಂದು ವಿಷಯಕ್ಕೆ ಬಂದಾಗ ಅದು ನಮ್ಗೆ ಗೊತ್ತಿಲ್ಲ. ಆ ರೀತಿ ಇರ್ಬೋದು. ಆದ್ರೆ ದೇವರ ಕ್ರಿಸ್ತನ ಒಂದು ಸಾರೂಪ್ಯದಲ್ಲಿ ಬೆಳೆದ್ರು ಅನ್ನೋದು ನಮ್ಗೇನು ಗೊತ್ತಿಲ್ಲ. ಈ ರೀತಿ ಒಳ್ಳೆಯ ಒಂದು ಭಾವನೆಗಳಿಂದ ಜನರಿಗೆ ಒಳ್ಳೇದ್ ಮಾಡ್ಬೇಕು, ಜನರಿಗೆ ಸೇವೆ ಮಾಡ್ಬೇಕಂತ ಬರೋರೆ ತುಂಬಾ ಹೆಚ್ಚು. ಆ ಮುಗ್ಧರನ್ನ ಎಷ್ಟು ಜನ ಬಳಸ್ಕೊಂಡಿದಾರೋ, ಆ ಮುಗ್ಧರನ್ನ ಎಷ್ಟಾಗಿ ತಪ್ಪಾದ ರೀತಿಯಲ್ಲಿ ನಡ್ಸ್ಕೊಂಡಿದಾರೋ ಅಂದ್ಬಿಟ್ಟು ಸಭೆ ಚರಿತ್ರೆ ಮಾತಾಡುತ್ತೆ ಕ್ರಿಸ್ತನ ಪ್ರೀತಿಯ ಸರಸರೇ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಲ್ವಾ. ಸಾವಿರಾರು ವರ್ಷಗಳ ಸಭೆ ಚರಿತ್ರೆಯಲ್ಲಿ ಇಂತಹ ಎಷ್ಟು ಭಯಂಕರ ಕ್ರೂರ ಕೃತ್ಯಗಳು ನಡೆದಿದೆಯೋ, ಎಷ್ಟು ಜನರು ಏನ್ ಮಾಡ್ಕೊಂಡಿದ್ದಾರೆ ಇವತ್ತು. ಈ ಒಂದು ಹತ್ಯೆಯಲ್ಲಿ ಕ್ರಿಶ್ಚಿಯನ್ಸ್ ಕ್ರೂಸೈಡ್ ಅಲ್ಲಿ ಅಧಿಕವಾಗಿ ಕೊಲ್ಲಲ್ಪಟ್ಟಿರುವಂತ ಒಂದು ಲಿಸ್ಟ್ ತಗೊಂಡ್ರೆ, ಅದು ಎಲ್ಲಿ ಕೊಲ್ಲಲ್ಪಟ್ಟಿದೆ ಅಂದ್ರೆ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಕೊಲ್ಲಲ್ಪಟ್ಟಿದೆ ಅನ್ನೋದು ವಿಷಯವನ್ನ ನಾವು ನೋಡ್ಬೋದು. ಸೊ ಮುಂದೆ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಇದೆ ಇಲ್ಲಿ ಒಂದು ಮುಖ್ಯವಾದ ಭಾಗ, ಕಂಟಿನ್ಯೂ ಮಾಡಿ. ಬಾಬೆಲು ನಾಗರಿಕ ಪ್ರಪಂಚದ ಅತ್ಯುತ್ತಮ ಹಾಗೂ ಅತಿ ಕೆಟ್ಟದಾಗಿರುವ ತಿರುಳು ಮತ್ತು ಮಡ್ಡಿ ಎರಡನ್ನು ಹೊಂದಿದೆ. ತಿರುಳು ನಿಜವಾಗಿ ಪ್ರತಿಷ್ಠೆ ಹೊಂದಿದ ಸಣ್ಣ ವರ್ಗವಾಗಿದೆ, ಆದರೆ ಅದು ದುಃಖಕರವಾಗಿ ತೋರಿಕೆಯವರ ಮತ್ತು ಕೊಳಕಾದ ದೊಡ್ಡ ಗುಂಪಿನೊಂದಿಗೆ ಅಪರಾಧಿ ಮಡ್ಡಿಯೊಂದಿಗೆ ಮಿಶ್ರಣಗೊಂಡಿದೆ. ಆದರೆ ಅನುಕೂಲಕರ ಪರಿಸ್ಥಿತಿಯಲ್ಲಿ ತಿರುಳು ವರ್ಗವು ಪ್ರಸ್ತುತ ಸುಗ್ಗಿಯಲ್ಲಿ ಪ್ರತ್ಯೇಕಿಸಲ್ಪಡುವುದು, ಮಹಿಮೆ ಹೊಂದಲು ಸಿದ್ಧತೆಗಳನ್ನ ಮಾಡಿಕೊಳ್ಳುವುದು. ನೋಡಿ, ಎಷ್ಟು ವರ್ಷಗಳಿಂದ ಒಂದು ನಿಜವಾದ ದೇವ್ರ ಮಕ್ಳು ದಾರಿ ಇಲ್ದೇನೆ ಅಲ್ಲಿ ಸಿಲಾಕೊಂಡಿದ್ದಾರೆ. ಬಟ್ ಅವ್ರಿಗೆ ಬೇರೆ ದಾರಿನೇ ಇಲ್ಲ ಅಲ್ವಾ, ಬೇರೆ ಡೋರ್ ಇಲ್ಲ ಅವ್ರಿಗೆ, ಕೂಡಾಕಲ್ಪಟ್ಟಿದ್ದಾರೆ. ಅವರ ಭಾವನೆಗಳು, ಅವರ ಹೃದಯಗಳು ಶುದ್ಧವಾಗಿದ್ರು, ಆದ್ರೆ ಅವ್ರು ಬೆರೆತಿರುವಂತ ಸಮುದಾಯ ಸಿಸ್ಟಮ್ ಇರ್ಬೋದು ಅಶುದ್ಧವಾಗಿದೆ ಅಲ್ವಾ. ಅವ್ರಿಗೆ ಆ ಕೊಳಕು ಸ್ವಭಾವ ಇಡ್ಸೋದೇ ಇಲ್ಲ. ಹೇಗೆ ಲೋತನು ಸೊದೋಮ್ ಗೊಮೋರದಲ್ಲಿ ಇದ್ರು, ಸೊದೋಮ್ ಗೊಮೋರದ ವಿಷಯ ಆತನಿಗೆ ಅಸಹ್ಯವಾಗಿ ಕಾಣಿಸಲ್ಪಡ್ತೋ, ಮನಸ್ಸಲ್ಲಿ ನೊಂದ್ಕೊಂಡು ಬಾಗಿಲ ಬಂದು ಕುತ್ಕೊಂಡು ಈ ತರ ಇದ್ರು. ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವೇನ್ ನೋಡ್ತೀವಿ ಅಂದ್ರೆ, ಈ ಜನರ ಇದ್ರ ಮಧ್ಯದಲ್ಲಿ ಕೆಲವರು ಇದ್ದಾರೆ ಅಲ್ವಾ. ಯಾವ ರೀತಿ ಅಂದ್ರೆ, ಆ ಒಂದು ಕೊಳಕಿನ ಆ ಒಂದು ಅಶುದ್ಧವಾದ ವಿಷಯಗಳನ್ನ, ಅದನ್ನೇ ಇಲ್ಲಿ ಕೆಟ್ಟದಾಗಿರುವಂತ ಆ ಒಂದು ತಿರುಳು ಅಂತ ವಿಷಯ ಮಾತಾಡ್ತೀವಿ ಅಲ್ವಾ. ಆ ತಿರುಳು ಆಗಿರುವಂತ ಜನರು ಅಲ್ಲಿದ್ರು ಕೂಡ ಆ ಒಂದು ಮಡ್ಡಿ ಎಷ್ಟು ಮಟ್ಟಿಗಿದೆ ಅಂತ ನೋಡಿದಾಗ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದು ಸಂಪೂರ್ಣವಾಗಿ ಅದೇ ಆವರಿಸ್ಕೊಂಡಿದೆ. ಅದ್ರಲ್ಲಿ ಸ್ವಲ್ಪ ಭಾಗ ಒಳ್ಳೆಯವರಾಗಿದ್ರು ಕೂಡ ಬೇರೆ ದಾರಿ ಇಲ್ಲ ಹೊರಡೆ ಬರಕ್ಕೆ ಅವ್ರಿಗೆ. ಅದ್ರಲ್ಲೇ ಕಾಲ ಕಳೆದು ಅದ್ರಲ್ಲೇ ಓಟವನ್ನು ಕೂಡ ಎಷ್ಟೋ ಜನ ಓಡಿದ್ರು. ಈ ಸತ್ಯ ಬಂದಾಗ ಅಂದ್ರೆ 1878 ಏನಪ್ಪಾ ಅಂದ್ರೆ, ಅಲ್ಲಿಂದ ಈಚೆ ಕರಿತರು ಅಂತ ಒಂದು ಕರೆ ಇತ್ತು. ಆದ್ರೆ ಅದಕ್ಕಿಂತ ಮುಂಚೆ ಈ ಕರೆ ಇಲ್ಲ. ಅದಕ್ಕೆ ಅವ್ರು ಹೊರಡನೆ ಇರ್ಬೇಕಾಯ್ತು. ಅಂದ್ರೆ ಪ್ರಸ್ತುತ ಸಮಯ ಅವ್ರಿಗೆ ಒಂದು ಅನುಕೂಲಕರವಾದಂತ ಒಂದು ವಾತಾವರಣ ಆಗಿದೆ. ಏನಕ್ಕಪ್ಪ ಅಂದ್ರೆ, ಅವ್ರನ್ನ ಬಿಟ್ಟು ಈಚೆ ಬರುವಂತ ಒಂದು ವಿಷಯ, ಈ ಸುಗ್ಗಿಯಲ್ಲಿ ಅದನ್ನ ಸಪರೇಷನ್ ಮಾಡುವಂತ ವಿಷಯ, ಕ್ರಿಸ್ತನ ಸಾರೂಪ್ಯವನ್ನು ಬೆಳೆಯುವಂತ ಒಂದು ಅವಕಾಶ ಅವ್ರಿಗೂ ಸಿಕ್ಕಿದೆ ಅನ್ನೋ ವಿಷಯವನ್ನ ನಾವಿಲ್ಲಿ ನೋಡ್ಬೋದು. ಕಂಟಿನ್ಯೂ ಮಾಡಿ. ಬಾಬೆಲಿನ ಹೊರಗು ಇರುವ ಅಶುದ್ಧ ಹಾಗೂ ಅಸಹ್ಯಕರ ಪಕ್ಷಿಗಳ ಅನುಪಾತಕ್ಕೆ ದೃಷ್ಟಾಂತವಾಗಿ ಸಮಾಜದ ಒಂದು ಭಾಗದಲ್ಲಿರುವ ಗೋಧಿಯ ಹೊಲದ ಪರಿಸ್ಥಿತಿಯ ಬಗ್ಗೆ ಮುಂದಿನ ಅಧಿಕೃತವಾದ ವರದಿಯೊಂದನ್ನು ಗಮನಿಸಿರಿ. ಅಲ್ಲಿ ಸಂಪ್ರದಾಯ ಬದ್ಧತೆಯು ಶತಮಾನಗಳ ಕಾಲದಿಂದ ಅದರ ಗೋಧಿಯ ಅಪ್ಪಟವಾದ ಮತ್ತು ಶುದ್ಧವಾದ ಗುಣದ ಬಗ್ಗೆ ಹಣಜಿಗಳು ಕಡಿಮೆ ಇರುವ ಬಗ್ಗೆ ಕೊಚ್ಚಿಕೊಳ್ಳುತ್ತಿದ್ದು, ಕ್ರೈಸ್ತ ಸಭೆಯೆಂದು ಕರೆದುಕೊಳ್ಳುತ್ತಿದ್ದು, ಜನರನ್ನಾಳುವ ನಿಯಮಗಳನ್ನು, ಕಾನೂನುಗಳನ್ನು ರಚಿಸುವಲ್ಲಿ ಸರ್ಕಾರದೊಂದಿಗೆ ಜೊತೆಗೂಡಿತು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ,
ನಾವು ಮೊದ್ಲೇ ನೋಡಿದ್ವಿ ಅಶುದ್ಧವಾದಂತ ಪಕ್ಷಿಗಳು, ಅಸಹ್ಯಕರವಾದಂತ ಪಕ್ಷಿಗಳು ಅಂದ್ರೆ ಹೊರನೋಟಕ್ಕೆ ಸಾಧು ಸ್ವಭಾವ, ಮೃದು ಸ್ವಭಾವ, ಪಾರಿವಾಳ ಅಂತ ಗುಣಗಳು ಕಾಣಿಸ್ಕೊಂಡ್ರು, ಒಳ್ಳೆ ಇರೋದೆಲ್ಲ ಏನಪ್ಪಾ ಅಂದ್ರೆ ಅಸಹ್ಯಕರವಾದಂತ ಪಕ್ಷಿಗಳು. ಇವರೇ ಅಲ್ಲಿ ಸೇರ್ಕೊಂಡಿದ್ದಾರೆ, ಕಳ್ಳರ ಗುಹೆ ಅಂತ ಏನ್ ಮಾಡ್ಕೊಂಡಿದ್ದಾರೆ, ಸೇರ್ಕೊಂಡಿದ್ದಾರೆ. ಈಗ ಹೊಲದ ವಿಷಯಕ್ಕೆ ಬಂದಾಗ ಅಲ್ಲಿ ಗೋಧಿ ಮತ್ತು ಹಣಜಿ ಬಗ್ಗೆ ನಾವು ಮಾತಾಡ್ತಿರುವಂತ ಈ ಸುಗ್ಗಿ ಕರೆಯಕ್ಕೆ ತುಂಬಾ ಮುಖ್ಯವಾದಂತ ಒಂದು ಲೆಸನ್ ಆಗಿ ಇಲ್ಲಿವರೆಗೆ ನಾವು ಮಾತಾಡ್ಕೊಂಡ್ ಬಂದ್ವಿ. ಈ ಗೋಧಿ ಅಂತ ತಗೊಂಡಾಗ ನಿಜವಾಗ್ಲೂ ದೇವ್ರ ಮಕ್ಕಳು, ಹಣಜಿ ಅಂತ ತಗೊಂಡಾಗ ಅಲ್ವಾ ದೇವರಿಗೆ ವಿರುದ್ಧವಾದಂತ ಈ ಬಾಬಿಲೋನ್ ಸಿಸ್ಟಮ್ ಇರುವಂತ ಜನರು. ಇದು ನಾವು ಮಾತಾಡುವಂತ ವಿಷಯ. ಬಟ್ ಅವ್ರನ್ನ ತಗೊಂಡಾಗ ನಮ್ಮಲ್ಲಿ ಹಣಜಿ ತುಂಬಾನೇ ಕಡಿಮೆ, ಇರೋದೆಲ್ಲ ಗೋಧಿನ ಅಂತ ಅವ್ರು ಮಾತಾಡ್ತಾ ಇರ್ತಾರೆ ಅಲ್ವಾ. ಒಳ್ಳೆ ಒಂದು ವಿಷಯದಲ್ಲಿರೋರೆ ಹೆಚ್ಚಾಗಿದ್ದಾರೆ. ಎಲ್ಲ ಕಡೆ ಏನಾಗಿದೆ, ಗೋಧಿಗಳಿದೆ, ಇಲ್ಲ ಹಣಜಿಗಳು ಅಷ್ಟಿಲ್ಲ ಅನ್ನುವಂತ ಭಾವನೆ ಅವರಲ್ಲಿದೆ. ಅವ್ರು ಆ ರೀತಿ ತುಂಬ್ಕೊಂಡಿದ್ದಾರೆ. ಆದ್ರೆ ಕೆಲವೊಂದು ನಾವು ವರದಿನ ತಗೊಂಡು ಸ್ಟಡಿ ಮಾಡಿದಾಗ ಕೆಲವೊಂದು ಇಲ್ಲಿವರೆಗೂ ಒಂದು ಅಪರಾಧಿಗಳು ಎಲ್ಲಪ್ಪ ಜಾಸ್ತಿ ಕಂಡು ಬರ್ತಾ ಇದ್ರೆ, ಎಲ್ಲಿ ತುಂಬಾ ಪಾಪ ಮಾಡೋರು ಕಂಡು ಬರ್ತಾರೆ ಅಂತ ಒಂದು ರಿಕಾರ್ಡ್ ತಗೊಂಡು ನೋಡಿದ್ರೆ, ನೋಡ್ರಿ ಈ ರಿಕಾರ್ಡ್ ಅಲ್ಲಿ ಎಷ್ಟು ಯಾವ ರೀತಿ ತುಂಬಾ ಅಪರಾಧ ವರ್ಗದವರು ನೋಡ್ಬೋದು. ನೋಡಿ ಇಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ ಸಮಾಜ ಸ್ಥಾನಮಾನ 1873ರಲ್ಲಿ ಮಾಡಿದ ಸಂಸದೀಯ ವರದಿ ಪ್ರಕಾರ ಧಾರ್ಮಿಕ ಉದ್ಯೋಗಗಳಿಂದ ಜನಸಂಖ್ಯೆಯನ್ನ ತಗೊಂಡಿದ್ದಾರೆ. ನೋಡಿ ರೋಮನ್ ಕ್ಯಾಥಲಿಕ್ ಜನ ಎಷ್ಟಿದ್ದಾರೆ ಅಂದ್ರೆ ಸುಮಾರು 15 ಲಕ್ಷ ಇದ್ದಾರೆ. ಚರ್ಚ್ ಆಫ್ ಇಂಗ್ಲೆಂಡ್ 69,33,000 ಜನ ಅಲ್ಲಿದ್ದಾರೆ ಅಲ್ವಾ. ಬೇರೆ ಮತದವರು ಏನಾಗಿದ್ದಾರೆ ಅಂದ್ರೆ ಸುಮಾರು 72,34,000 ಜನ, 150 ಇದ್ದಾರೆ. ನಾಸ್ತಿಕರು 70 ಲಕ್ಷ ಇದ್ದಾರೆ. ಯಹೂದ್ಯರು 57,000 ಇದ್ದಾರೆ. ಇದು ಓವರ್ ಆಲ್. ಇದರಲ್ಲಿ ಈ ಜನರಲ್ಲಿ ನೋಡಿದಾಗ ತಪ್ಪು ಮಾಡಿರೋರು ಅಂದ್ರೆ ಸೆರೆಮನೆಗಳಲ್ಲಿ ಯಾರಪ್ಪ ಇದ್ದಾರೆ ಅಪರಾಧಿ ವರ್ಗದ ನೋಡಿದಾಗ ರೋಮನ್ ಕ್ಯಾಥಲಿಕ್ ಅಲ್ಲಿ 35,300 ಜನ ಜೈಲಲ್ಲಿ ಇದ್ದಾರೆ. ಚರ್ಚ್ ಆಫ್ ಇಂಗ್ಲೆಂಡ್ ಅಲ್ಲಿ 96,600 ಜನ ಜೈಲಲ್ಲಿ ಇದ್ದಾರೆ. ಬೇರೆ ಮತದವರು 10,800 ಜನ ಜೈಲಲ್ಲಿದ್ದಾರೆ. ನಾಸ್ತಿಕರು 350, ಯಹೂದ್ಯರು ಯಾರೂ ಇಲ್ಲ. ನೋಡ್ರಿ ಇವರೆಲ್ಲ ಎಷ್ಟ್ ಮಿಸ್ಟೇಕ್ ಮಾಡಿರೋಲ್ಲ. ಇಷ್ಟಲ್ಲಿ ಯಾರು ಬರ್ತಾರೆ ಟಾಪ್ ಅಂತ ನೋಡೋಣ. ಅವರೇಜ್ ತೆಗೆದು ನೋಡೋಣ, ಪರ್ಸೆಂಟೇಜ್ ಅಲ್ಲಿ ನೋಡೋಣ. ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ ನೋಡಿ, 1 ಲಕ್ಷ ಜನರಲ್ಲಿ 1 ಲಕ್ಷ ಜನಸಂಖ್ಯೆಯಲ್ಲಿ ತಗೊಂಡಾಗ ರೋಮನ್ ಕ್ಯಾಥಲಿಕರು 2,500 ಜನ ಅಪರಾಧಿಗಳಾಗಿದೆ ಅಲ್ವಾ. ಚರ್ಚ್ ಆಫ್ ಇಂಗ್ಲೆಂಡ್ ತಗೊಂಡಾಗ 1,400 ಜನ. ಬೇರೆ ಮತದವರು 150, ನಾಸ್ತಿಕರು 5, ಯಹೂದ್ಯರು ಇಲ್ಲ. ಓಕೆ, ನೋಡ್ಬೇಕಾದ್ರೆ ಟಾಪ್ ಅಲ್ಲಿ ಯಾರಪ್ಪ ಇದಾರೆ ಅಂದ್ರೆ ರೋಮನ್ ಕ್ಯಾಥಲಿಕ್. ಯಾವ ರೀತಿ ಹೇಳ್ಬೋದು ಅಂದ್ರೆ ಅನುಪಾತವನ್ನ 40 ಜನರಲ್ಲಿ ಒಬ್ಬ ಅವನು ಅಪರಾಧಿ ಆಗಿರ್ತಾನೆ, ದೇವರ ವಿರುದ್ಧವಾಗಿ ಅಂದ್ರೆ ಪಾಪ ಮಾಡಿರ್ತಾನೆ. ಸೋಷಿಯಲಿ ಸಮುದಾಯದಲ್ಲಿ ಕಂಡುಬರುವಂತ ಕಳ್ತನ ಮಾಡಿರ್ಬೋದು, ಬೇರೆ ಏನೋ ದರೋಡೆ ಮಾಡಿರ್ಬೋದು ಅಲ್ವಾ, ಇನ್ನೇನೋ ಒಂದು ಅನ್ಯಾಯವಾದ ಕಾರ್ಯಗಳಲ್ಲಿ ತೊಡಗಿರುವಂತವರಲ್ಲಿ ಈ 40 ಜನರಲ್ಲಿ ಒಬ್ರು ರೋಮನ್ ಕ್ಯಾಥಲಿಕ್. ಚರ್ಚ್ ಆಫ್ ಇಂಗ್ಲೆಂಡ್ ತಗೊಂಡಾಗ 70 ಜನರಲ್ಲಿ ಒಬ್ರು ಅಲ್ವಾ. ನೋಡಿ 40 ಒಬ್ಬರು ತಗೊಂಡಾಗ ಅದ್ ಯಾವ ರೀತಿ ಲೆಕ್ಕಾಚಾರ ಬರುತ್ತೆ ಗೊತ್ತಾ ನಿಮ್ಗೆ? ನೀರಷ್ಟು ಒಂದು 100ಕ್ಕೆ 3 ಜನ ಇದ್ದಂಗೆ ಬರುತ್ತೆ. ಚರ್ಚ್ ಆಫ್ ಇಂಗ್ಲೆಂಡ್ 72 ಒಬ್ರು ಅಂದ್ರೆ 100ಕ್ಕೆ ಒಬ್ಬರು ಇಲ್ಲ ಇಬ್ರು ಅನ್ನಂತ ಬರುತ್ತೆ. ಭಿನ್ನ ಮತಾವಲಂಬಿಗಳು ಅಂದ್ರೆ 666ರಲ್ಲಿ ಒಬ್ಬರು ಮಾತ್ರ ಅಪರಾಧಿಗಳಿರ್ತಾರೆ ಅಲ್ಲ, 0.06%. ನಾಸ್ತಿಕರಲ್ಲಿ 20,000 ಜನರಲ್ಲಿ ಒಬ್ರು. ನೋಡ್ರಿ ಸತ್ಯ ತಿಳ್ದವರಲ್ಲಿ ಅಪರಾಧಿಗಳು ಹೆಂಗಿದ್ದಾರೆ, ಏನೂ ಗೊತ್ತಿಲ್ದವ್ರಲ್ಲಿ ಮಿಸ್ಟೇಕ್ ಮಾಡೋರು ಹೆಂಗಿದ್ದಾರೆ ಯೋಚನೆ ಮಾಡಿ. ನಾಸ್ತಿಕರು ದೇವ್ರನ್ನ ನಂಬಲ್ಲ, ಆದ್ರೆ ಅವ್ರ ಅಪರಾಧ ದೇವ್ರ ಕೃತಿಗಳು ನೋಡಿ. ಅಂದ್ರೆ ಏನರ್ಥ, ನಾವೆಲ್ಲ ತುಂಬಾ ಒಳ್ಳೆಯವ್ರು ಅನ್ಕೊಂಡವ್ರೆ ಜಾಸ್ತಿ ತಪ್ಪು ಮಾಡ್ತವ್ರೆ ಅಲ್ವಾ. ಏನಿಲ್ದಿರೋರು ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಇದು ಈ ವೇಷದ ಒಂದು ಲಿಸ್ಟ್ ನ ಇಲ್ಲಿ ನಾವು ನೋಡ್ಬೋದು. ಕೃಷ್ಣಲಪಿಗೆ ಸರಸ್ವರಿಯರೇ, ಇದು ಏನನ್ನ ಸೂಚಿಸ್ತಂದ್ರೆ ಇವತ್ತು ಈ ಒಂದು ಕ್ರೈಸ್ತ ಸಮುದಾಯದಲ್ಲಿ ನಾವೇನ್ ನೋಡ್ತಾ ಇದೀವೋ, ನಾವೇನು ಕಣ್ಮುಂದೆ ನೋಡ್ತಾ ಇದೀವೋ, ಹೊರನೋಟಿಗೆ ಕಾಣಿಸುವಂತ ಬೃಹದಾಕಾರದ ಆಲಯಗಳು, ಅದರೊಳಗಿರುವಂತಹ ದೊಡ್ಡ ದೊಡ್ಡ ಫಾದರ್ಗಳಿರ್ಬೋದು, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತ ವ್ಯಕ್ತಿಗಳಿರ್ಬೋದು, ಅಲ್ಲಿಯೇ ನಡೀತಿರುವಂತಹ ಆಚಾರ ವಿಚಾರಗಳು, ಕಲಾಚಾರಗಳಿರ್ಬೋದು, ಹೊರನೋಟಕ್ಕೆ ತುಂಬಾ ನೀಟಾಗಿ, ತುಂಬಾ ಸ್ಪಷ್ಟವಾಗಿ, ತುಂಬಾ ಆರ್ಡರ್ ಆಗಿ, ತುಂಬಾ ಪರಿಶುದ್ಧವಾಗಿ ಕಾಣಿಸ್ಕೊಂಡ್ರು, ಒಳಗೆ ಇರೋದೆಲ್ಲ ಕೊಳಕು, ಒಳಗಿರೋದೆಲ್ಲ ಅಶುದ್ಧವಾದದ್ದು ಅಲ್ವಾ. ದೇವರು ಹೃದಯಗಳನ್ನ ನೋಡುವಂತ ದೇವರು ಅದನ್ನ ನೋಡಿ ಸತ್ಯದ ವಾಕ್ಯಗಳ ಮೂಲಕ ನಮ್ಗೆ ಅದು ಬಾಬಿಲೋನ್ ಎಲ್ಲ ಅಸಹ್ಯವಾದಂತ ಪಕ್ಷಿಗಳ ಒಂದು ಗೂಡಾಗ್ಬಿಟ್ಟಿದೆ, ವಾಸಸ್ಥಳವಾಗ್ಬಿಟ್ಟಿದೆ ಅಂತ ಮಾತಾಡ್ತಿರ್ಬೇಕಾದ್ರೆ ದೇವ್ರ ಮಕ್ಳು ಅದನ್ನ ಗಮನಿಸ್ಬೇಕು. ಅದನ್ನ ನಾವು ಕಂಡುಹಿಡಿಬೇಕು. ಯಾಕೆ ಈ ರೀತಿ ಆಗುತ್ತೆ ಕೃಷ್ಣಲಪಿಗೆ ಸರಸರೇ? ನೋಡಿ, ಅಪರಾಧಿಗಳ ಒಂದು ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣವೇನಪ್ಪಾ ಅಂದ್ರೆ, ಒಂದು ಅಪರಾಧವನ್ನ ಪ್ರೋತ್ಸಾಹ ಮಾಡುವಂತ ಒಂದು ಬೋಧನೆಗಳಿರ್ಬೋದು ಅಲ್ವಾ. ಅಪರಾಧ ಮಾಡಿದ್ರು ಅದಕ್ಕೆ ಪರಿಹಾರ ಇದಂತ ಹೇಳುವಂತ ಸಿಸ್ಟಮ್ಗಳಿರ್ಬೋದು. ಇದೆಲ್ಲ ಏನ್ ಮಾಡುತ್ತಂದ್ರೆ ಜನರನ್ನ ಅಪರಾಧ ಭಾವನೆನ ಹೆಚ್ಚಾಗಿ ಮಾಡಿಸ್ಬಿಡುತ್ತೆ. ಎಲ್ಲಿ
ಏನು ತಪ್ಪಲ್ಲ ಬಿಡಪ್ಪ, ಮಾಡಿದ್ರೆ ಅದೆಲ್ಲ ಏನ್ ತಪ್ಪಲ್ಲ ಅಂತ ಹೇಳ್ತಾರೋ ಆ ತಪ್ಪು ಜಾಸ್ತಿ ಮಾಡ್ತಾ ಇರ್ತಾರೆ ಜನ. ಎಲ್ಲಿ ಅದಕ್ಕೆ ಅದ್ರಲ್ಲಿ ಬರುವಂತ ಒಂದು ಅಪಾಯಗಳೇನು, ಅದ್ ಮಾಡೋದ್ರಿಂದ ಬರುವಂತ ಒಂದು ಅನಾನುಕೂಲತೆಗಳೇನು, ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿ ಯಾರು ತಿಳಿದಿರ್ತಾರೋ ಅವರು ಅದನ್ನ ಮಾಡಕ್ ಹೋಗಲ್ಲ. ರೋಮನ್ ಕ್ಯಾಥಲಿಕ್ ಸಭೆ ಹಾಗೆ ಗೊತ್ತೇ ಇದೆ, ಪಾಪ ಮಾಡ್ರಿ, ಬನ್ರಿ, ಕ್ಷಮಾಪಣೆ ಕೇಳ್ರಿ, ನಾವು ಲೆಟರ್ ಕೊಡ್ತೀವಿ, ನೀವೇನ್ ಮಾಡ್ರಿ, ದುಡ್ಡು ಕೊಡ್ರಿ, ಪಾಪ ಕ್ಷಮಾಪಣೆ ಆಗುತ್ತೆ, ದೇವ್ರು ಕ್ಷಮಿಸ್ತಾರೆ. ನೋಡ್ರಿ ಯಾವ ರೀತಿ ಇದೆ, ದೇವ್ರು ಕ್ಷಮಿಸ್ತಾರೆ 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 ಅನ್ಕೊಂಡೆ ಪಾಪ ಮಾಡೋರು ಎಷ್ಟು ಜನ, ದೇವ್ರು ಕೃಪೆ ಕೊಡ್ತಾರೆ ಅನ್ಬಿಟ್ಟೆ ಪಾಪ ಮಾಡೋರು ಎಷ್ಟು ಜನ. ಇದೆಲ್ಲ ನೋಡಿದಾಗ ಕ್ರಿಸ್ತನ ಪಿತ ಸರಸರೇ ಆ ಸಿಸ್ಟಮ್, ಆ ಬೋಧನೆ ಅಷ್ಟರ ಮಟ್ಟಿಗೆ ಒಳಸಾಗಿರುವಂತ ವಿಷಯಗಳನ್ನ ಇಲ್ಲಿ ಮಾತಾಡ್ತೀವಿ. ನಾವು ಈಗ ನಾನ್ ಮಾತಾಡ್ತಿರೋದೇನಪ್ಪಾ ಅಂದ್ರೆ ನಿಮ್ಗೆ ಮೂರನೇ ಸಂಪುಟದಲ್ಲಿರುವಂತ ಟಾಪಿಕ್ ನ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಓವರಾಲ್ ನಾನು ಕೂಡ ಏನಿದೆಯೋ ಅದನ್ನ ನಿಮ್ಗೆ ಹೇಳ್ಬೇಕಂತ ಮಾತಾಡ್ತಾ ಇಲ್ಲ. ನನಗೇನಿಲ್ಲ, ಈಗ ನಾನು ಬಂದ್ಬಿಟ್ಟಿದ್ದಾರೆ ಬ್ರದರ್, ನಾವು ಮಾತಾಡ್ಬೇಕು ಅಂತಾನೂ ಇಲ್ಲ ನನಗೆ. ಆದ್ರೆ ನಾನು ಏನ್ ಮಾಡಿದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ. ಸ್ಟಡಿ ಮಾಡಿದಾಗ ಹೌದು ಕರೆಕ್ಟ್ ರಿಯಲ್ ಅನ್ಸುತ್ತೆ. ಯಾಕಂದ್ರೆ ಇವತ್ತಿರುವಂತ ಒಂದು ವಿಷಯಗಳನ್ನ ಯೋಚನೆ ಮಾಡಿದಾಗ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ಎಲ್ಲ ಅವ್ರದೇ ಇದೆ. ಅದೇನಾಗುತ್ತೆ ಅಂದ್ರೆ ಅವರು ಎಷ್ಟೇ ತಪ್ಪು ಮಾಡಿದ್ರು ಮರೆಮಾಚುವಂತ ಒಂದು ಸಿಸ್ಟಮ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ತಪ್ಪಿಗೆ ತುಂಬಾ ದಾರಿಗಳು ಕೂಡ ಇದೆ ಅನ್ನೋ ವಿಷಯವನ್ನ ನಾವು ನೋಡ್ಬೋದು. ಆದ್ರಿಂದ ಕ್ರಿಸ್ತನ ಪಿತ ಸರಸರೇ ಇಲ್ಲಿಗೆ ನಾವು ಈ ಪಾಠವನ್ನ ನಿಲ್ಸೋಣ. ಮುಖ್ಯವಾಗಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಮುಂದಿನ ವಿಷಯವನ್ನ ನಾವು ಮುಂದೆ ನೋಡೋಣ. ನಾವು ಗಮನಿಸಿರುವಂತ ವಿಷಯ ಏನಪ್ಪಾ ಅಂದ್ರೆ ಬಾಬಿಲೋನ್ ಅಂತ ಹೇಳಿದಾಗ ಅದು ಅದರ ಸಮಯವನ್ನ ದೇವರು ಏನ್ ಮಾಡಿದ್ದಾರೆ, ನಿಗದಿಪಡಿಸಿದ್ದಾನೆ ಅಲ್ವಾ. ಇನ್ನೇನು ಈ ಅಪರಾಧಿಗಳ ಸಂಖ್ಯೆ ಎಲ್ಲ ನಾವು ನೋಡಿದ್ರು ಕೂಡ ದೇವರ ದೃಷ್ಟಿಯಲ್ಲಿ ದೊಡ್ಡ ಅಪರಾಧಿ ಆಗಿರೋದು ಯಾರಪ್ಪ ಅಂದ್ರೆ ಎಂಟೈರ್ ಬಾಬಿಲೋನ್. ಆ ಬಾಬಿಲೋನ್ಗೆ ಜಡ್ಜ್ಮೆಂಟ್ ಏನಾಗಿದೆ, ಶುರುವಾಗಿದೆ. ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ದೇವರ ದೃಷ್ಟಿ, ದೇವರ ಕೋಪಕ್ಕೆ ಅವ್ರು ಗುರಿ ಆಗ್ತಾರಂತ ಗೊತ್ತಿಲ್ಲ ನಮ್ಗೆ. ಎಂತ ಶಿಕ್ಷೆ ದೇವರು ಇಟ್ಟಿದ್ದಾರೆ ಅಂದ್ರೆ ನಮ್ಮ ಕಣ್ಣಿಗೆ ನೋಡುವಂತ ರೀತಿಯಲ್ಲಿ ಯಾವ ಶಿಕ್ಷೆ ಬರುತ್ತಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಸತ್ಯವೇದಗಳ ಪ್ರಕಾರ ಅವ್ರೇನ್ ಮಾಡ್ತಾರೆ, ದೇವರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ, ಅವ್ರನ್ನ ಬೀಳಿಸ್ತಾರೆ. ಹೇಗೆ ಕಲ್ಲು ಸಮುದ್ರದಲ್ಲಿ ಬೀಳುವ ಹಾಗೆ ಬಾಬಿಲೋನ್ ಬಿದ್ದೋಗುತ್ತೆ. ಆ ಮೃಗ ಆ ಒಂದು ಸ್ತ್ರೀನ ಹಾಳು ಮಾಡ್ತಾರೆ. ಇಡೀ ರಾಜ್ಯಗಳು ಅವ್ರನ್ನ ನಾಶ ಮಾಡುವಂತ ವಿಷಯಗಳೆಲ್ಲ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ಕ್ರಿಸ್ತನ ಪಿತ ಸಹೋದರರೇ. ಆದ್ರೆ ನಿಜವಾಗ್ಲೂ ನಡೆಯುವಂತ ಘಟನೆಗಳು ಏನಂತ ನಮ್ಗೆ ಇನ್ನೂ ಸ್ಪಷ್ಟವಾಗಿ ನಿಖರವಾಗಿ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ದೇವರ ಕೋಪಕ್ಕೆ ಅವ್ರು ಗುರಿಯಾಗಿದ್ದಾರೆ. ಅದರಿಂದ ಅವರ ಬೋಧನೆಗಳು ಇಲ್ಲಿವರೆಗೂ ಮಾಡಿದಂತ ವಿಷಯ ದೇವರಿಗೆ ಅಸಹ್ಯವಾಗಿದೆ. ನಾವು ಅದರಿಂದ ಹೊರಡು ಬಂದು ನಮ್ಮನ್ನ ಶುದ್ಧೀಕರಣ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ಬೇಕು. ನಮ್ಮಲ್ಲಿ ಅದು ಯಾವುದೇ ವಿಷಯಗಳು ಕಂಡು ಬರಬಾರ್ದು ಅಲ್ವಾ. ನೋಡ್ರಿ, ಈಗ ಈ ಆಗನ್ ಏನ್ ಮಾಡಿದ್ರು, ಇಸ್ರೇಲ್ ಜನರು ಅಲ್ಲಿಂದ ಬಂದ್ಬಿಟ್ರು ಕೂಡ ಆಗನಿಗೆ ಆ ಬಾಬಿಲೋನಿನ ಸಾಲ್ವೆ ಬೇಕಾಯ್ತು. ಬಾಬಿಲೋನಿಂದ ಕತ್ಕೊಂಡು ಇಟ್ಕೊಂಡು ಏನಾಯ್ತು ಅಂದ್ರೆ ಅದು ಏನರ್ಥ ಸೂಚಿಸ್ತಂದ್ರೆ ಅಲ್ಲಿಂದ ನಮ್ಮ ಹೃದಯ, ನಾವಲ್ಲಿಂದ ನಮ್ಮ ದೇಹ ಬಂದ್ರು ಕೂಡ ನಮ್ಮ ಹೃದಯದಲ್ಲಿ ಅದು ಇಲ್ಲದೆ ಇಲ್ಲ. ಅದರ ಆಸೆ, ಆಕಾಂಕ್ಷೆಗಳು ಅದು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಸಾವು. ಅಂದ್ರೆ ನಮಗೂ ಕೂಡ ಕ್ರಿಸ್ತನ ಸಾರೂಪಿ ಬೆಳೆಯೋದಕ್ಕೆ, ಕ್ರಿಸ್ತನ ಸಭೆಯಾಗಿಡೋದಕ್ಕೆ ಸಾಧ್ಯತೆ ಇಲ್ಲ. ನಾವು ಎಲ್ಲಿದ್ರು ದೇವ್ರು ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ನಾವು ಬಾಬಿಲೋನಲ್ಲೇ ಇರ್ಬೇಕಂತ ಏನಿಲ್ಲ. ನಾವ್ ಇಲ್ಲಿದ್ದು ಬಾಬಿಲೋನ್ ಗುಣಗಳನ್ನ ಇಟ್ಕೊಂಡು ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ನಾವು ಅಲ್ಲಿದ್ದು ಬಾಬಿಲೋನ್ ಸಪೋರ್ಟ್ ಮಾಡೋದು ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಬಾಬಿಲೋನ್ ಅನ್ನೋದು ಒಳಗೂ ಹೊರಗೂ ಎಲ್ಲೂ ಇರಬಾರ್ದು ಅನ್ನೋದೇ ದೇವರ ಉದ್ದೇಶ. ಸೊ ಅದರಿಂದ ಆ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ಈ ಪಾಠನ ಮುಂದುವರ್ಸೋಣ. ದೇವರು ಈ ಪಾಠವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್. ಹಾಗೆ ಕ್ರಿಸ್ತನ ಪಿತ ಸಹೋದರರೇ, ಇಲ್ಲಿ ಮಾತಾಡಿದ ವಿಷಯದಲ್ಲಿ ಏನಾದ್ರು ನಿಮ್ಗೆ ವಿಷಯಗಳಿದ್ರೆ ನೀವು ಮಾತಾಡಬಹುದು. ಒಂದು 5 ನಿಮಿಷ ಕಾಲ ಮುಗಿಸೋಣ ಪಾಠ. ಅರ್ಥವಾಗಿದೆಯಾ ನಿಮ್ಗೆ? ಬಾಬಿಲೋನ್ ವಿಷಯಗಳ ಬಗ್ಗೆ ಅರ್ಥವಾಗಿದ್ಯಾ? ಇಲ್ಲಿವರೆಗೂ ಮಾತಾಡಿದಂತ ವಿಷಯ ಅರ್ಥವಾಗಿದ್ಯಾ? ಓಕೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನೋ ಡೌಟ್ ಏನೋ ಇತ್ತು ಅಂದ್ರೆ ಕೇಳ್ಬೋದು, ಓಕೆನಾ? ಈ ಪಾಠಕ್ಕೆ ಸಂಬಂಧಪಟ್ಟಂತ ಏನೋ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಅದ್ರ ಬಗ್ಗೆ ನಾವು ಅಷ್ಟೇ ನಿಮ್ಗೆ ನೋಡೋಣ. ಏನಾದ್ರು ನಿಮ್ಗೆ ಡೌಟ್ಸ್ ಇದೆ, ಪ್ರಶ್ನೆಗಳಿದ್ರೆ ನಾವು ಕೇಳ್ಬೋದು. ಇಲ್ಲ ಅಂದ್ರೆ ಏನ್ ಮಾಡೋಣ, ನಾವು ಈ ಕೂಟನ ರಾತ್ರಿಗೆ ದಿನ ಓದಿ ಕೂಟವನ್ನು ಮುಗಿಸೋಣ. ಹಾ ಹೇಳಿ. ನಮ್ ಮಿಸ್ಸಸ್ ರಿಲೇಟಿವ್ಸ್ ಎಲ್ಲ ಬರೀ ಬಾಬಿಲೋನ್ಲೇ ಇದಾರೆ ಬ್ರದರ್. ಈಗ ಅವರು ನಮ್ ಮನೆಗ್ ಬರೋದು ಅಥವಾ ಇವರು ಅಲ್ಲಿಗೆ ಹೋಗೋದು ಇರ್ತಾರಲ್ಲ, ಯಾವ ರೀತಿ ಅದನ್ನ ನಿಲ್ಸೋದು ಮತ್ತೆ ಸಂಬಂಧದಲ್ಲಿ ಯಾವ ರೀತಿ ಬಿಡೋದು? ಅವ್ರ ಏನ್ ಹೇಳಿದ್ರು. ಸಿಸ್ಟರ್ ಕಾನ್ಸಿಗ್ರೇಟ್ ಆಗಿದ್ದೀರಾ? ಸಿಸ್ಟರ್ ಇಲ್ಲ, ನಮ್ ಕಡೆನೆ ಇದಾರೆ ಅವರು.